ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡದ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಡೆ. ವೆಂಕಟೇಶ್ ಪಾಶ್ಚಾತ್ಯದಲ್ಲಿ 6ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಕೊರವಂಜಿ ಬಗ್ಗೆ ಹೇಳ್ತಾರೆ. ಸ್ವಲ್ಪ ದೊಡ್ಡದಾಗಿದೆ. ಆ ಕೊರವಂಜಿ ಇಡೀ ಭೂಗೋಳ ಖಗೋಳ ಎಲ್ಲವನ್ನು ವರ್ಣನೆ ಮಾಡ್ತಾ ಇದೆ. ಜಯ 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 ಪ್ರದವೇಶ ಜಯ ನಿತ್ಯ ಸಂತೋಷ ಜಯ ಜಯ ತುಲಕ್ಷ್ಮೀಶ ಜಯ ವೆಂಕಟೇಶ ಪದ್ಮಜಾಕೃತ ಯಾತ್ರಾ ಪದ್ಮ ವಿಕಸಿತ ನೇತ್ರ ಪದ್ಮಜಾಸನ ಮುಖ್ಯ ಪದ್ಮನಾಭಾಖ್ಯ ಜಯ ಜಯ ಗುರುವನುಗ್ರಹ ಗಮ್ಯ ಗುರು ಗುಣಾರ್ಣವ ಸೌಮ್ಯ ಗುರುವನಂತಾದ್ರೀಶ ಗುರು ಸುಪ್ರಕಾಶ ಜಯ 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 ಅಂತ ಹೇಳಿ ನಿತ್ಯ ಸಂತೋಷನಾಗಿರುವಂತಹ ಜಯಪತಿಯಾಗಿರುವಂತಹ ವೆಂಕಟೇಶ ನಿಮಗೆ ಜಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಅಂತಂದರೆ ಅವನ ಕಣ್ಣು ಪದ್ಮದಂತೆ ಇದೆ. ಪದ್ಮಜಾಸನಾಗಿರುವಂತಹ ಬ್ರಹ್ಮದೇವನಿಂದ ಪೂಜ್ಯನಾಗಿದ್ದಾನೆ. ಗುರುವಿನ ಅನುಗ್ರಹದಿಂದ ಪರಮಾತ್ಮ ಕಾಣಿಸ್ತಾನೆ. ಅನಂತ ಕಲ್ಯಾಣಗಳ ನಿರ್ಪೂರ್ಣನಾಗಿರುವಂತಹ ಅಂತಹ ಪರಮಾತ್ಮನ ಅನುಗ್ರಹವಾಗಿ ಹೇಳ್ತಾರೆ. ಸಿರಿ ಸಹಿತ ಶೇಷಾಖ್ಯಗಿರಿಯಲ್ಲಿ ಇರುವಂಥ ಪರಮ ಪುರುಷನ ಪಾದ ಸರಿಸಿ ಜಂಗಳ ನಿತ್ಯ ಸ್ಮರಿಸಿ ನತಿಸುವೆ ಮತ್ತೆ ಮರೆಯದಲೆ ಮನದಲ್ಲಿ ಸ್ಮರಿಸಿ ಗುರುಗಳಿಗೆಲ್ಲ ಕರಬರುತ್ತಿವೆ. ವರ ಬುದ್ಧಿಯಲ್ಲೆನ್ನ ಶಿರಮೆಟ್ಟಿ ಹಾರುತ್ತಲಿರುವಂಥ ಲೋಕದಲ್ಲಿ ವರಕವೀಶ್ವರರುಗಳಿಗೆ ಕರೆಮುಗಿದು ಎನ್ನ ಬುದ್ಧಿ ಹರಿದಷ್ಟು ಪೇಳುವೆನು ವರ ವೆಂಕಟಾಧೀಶ ಕೊರವಂಜಿ ಕಥೆಯ ಚೆನ್ನಿಗನ್ನು ಘನ್ನ ಮಹಿಮ ಪನ್ನಗಾಧೀಶತ ಮುನ್ನಾಗಿ ನಾರಿ ಕುಲರನ್ನ ಬಕುಲಾವತಿಗೆ ಚೆನ್ನಾಗಿ ಬೋಧಿಸುತ್ತ ತನ್ನ ಕಾರ್ಯಕ್ಕೆ ಕೊಳಗೆ ಮುನ್ನಾಲೋಚಿಸ ತನ್ನ ಮನದೊಳಗೆ ಎನ್ನ ಕಾರ್ಯಕ್ಕೆ ಅನ್ನ ರೂಪವ ಧರಿಸಿ ಮುನ್ನಾ ಹೋಗುವೆನು ತನ್ನ ಕಾರ್ಯವು ಮತ್ತೆ ಅನ್ಯರಿಗೆ ಪೇಳಿದರೆ ತನ್ನಾಗಿ ಮನ ಕೊಟ್ಟು ಮುನ್ನ ಮಾಡುವರಲ್ಲ ಚೆನ್ನವಾಗಿ ಒಬ್ಬ ಮಗನಲ್ಲ ಒಕ್ಕಣ್ಣು ಕಣ್ಣರು ಒಬ್ಬೊಬ್ಬೆ ವನಿತೆಯರು ಕೊಬ್ಬಿಲಾಡಿದ ಮಾತು ಒಬ್ಬರ ನಿಜವಲ್ಲವೆಂಬ ಈ ರೀತಿ ಅವಲಂಬಿಸಿದ ಕೊರವಂಜಿ ಎಂಬ ರೂಪದಾದ ಗಂಭೀರ ಕೊರವೆ ಮುಖವೆಂಬುದು ಬಾಡಿಯರು ಗೊಂಬ ಬಾಯಿಗಳು ಹಲ್ಲುಗೆಂಬುದು ಇಲ್ಲ ಒಂದಿಲ್ಲ ಲಂಬಕರಣಗಳೆವು ಲಂಬಕೊಚಗಳು ಮತ್ತೆ ಲಂಬೋದರಿ ಎನಿಸಿಕೊಳ್ಳುವಳು ತಾನು ಚೀರ ವಸ್ತ್ರವನ್ನುಟ್ಟು ಛಿದ್ರ ಕುಪ್ಪುಸ ತೊಟ್ಟು ಥೋರ ಜಡೆಗಳ ಧರಿಸಿ ಧೀರ ಕಮಲೋದ್ಭವನ 6 ತಿಂಗಳಿನ ಚೀರ ಶಿಶುವನ್ನು ಮಾಡಿ ಸಾರ ಬ್ರಹ್ಮಾಂಡವೇ ಥೋರ ಬುಟ್ಟಿಯ ಮಾಡಿ ಚಾರು ನವಧಾನ್ಯಗಳ ಪೂರ ತುಂಬಿದಳು. ಚಾರು ಬಣೆಯಲ್ಲಿ ಕಸ್ತೂರಿ ತಿಲಕವನ್ನಿಟ್ಟು ಹಾರ ಪದಕವ ಧರಿಸಿ ಥೋರ ಮೂಗುತಿ ಇಟ್ಟು ಗೀರು ಕಂಕಣ ಕೈಗೆ ಚಾರು ಬೀರು ದಾವಳಿಯ ತೋರು ತಲೆ ಕಟ್ಟಿದಳು ನಾರು ತಾನೈವತ್ತು ಪೂರವಯದವಳಾಗಿ ತೋರುತಿಹಳು. ಜೋಲುಗೆ ವೀರೆ ತಕ್ಕ ವಾಲೆಯನ್ನು ಇಟ್ಟು ಮಣಿ ಮಾಲೆಗಳ ಧರಿಸಿದಳು. 3 ಶಂಖಮಣಿ ಮೇಲೆ ಗುಲುಗಂಜಿ ಮಣಿ ಮೇಲಾದ ತುಳಸಿ ಮಣಿ ಮೇಲೆ ಶ್ರೀಗಂಧದ ಮಣಿ ಕರ್ಪೂರ ಮಣಿ ಚೆನ್ನಾಗಿ ಮೆಲ್ಲಗೆ ಹಾಕಿದಳು. ಮೇಲೆ ಸ್ಫಟಿಕದ ಮಣಿಯು ಮೇಲೆ ಕಮಲಾಕ್ಷವಳಿ ಜೋಲೆ ಸಾಲ್ಬಿಡಿದು ವಿವಿಧ ಮಣಿ ಮಾಲೆಗಳ ಧರಿಸಿ ಬಾಲೆ ಕಟ್ಟಿದಳು. ತನ್ನ ಬಾಲಕನ ಉಡಿಯಲ್ಲಿ ಕೋಲು ಕೈಯಲ್ಲಿ ಪಿಡಿದು ನಡೆದಳಾಗ ಲಕ್ಷ್ಮೀ ಸಹಿತನಾಗಿ ಶೇಷಗಿರಿಯಲ್ಲಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಪಾದವನ್ನು ಸ್ಮರಿಸಿ ಅವನಿಗೆ ನಮಸ್ಕಾರ ಮಾಡಿ ನಾನು ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡಿ ಎಲ್ಲ ಮಹಾನುಭಾವರಿಗೂ ಜ್ಞಾನಿಗಳಿಗೂ ನಮಸ್ಕಾರ ಮಾಡಿ ಈ ಪರಮಾತ್ಮ ವೆಂಕಟೇಶ ದೇವರು ಕೊರವಂಜಿ ಆಗಿದ್ದಂತಹ ಈ ಕಥೆಯನ್ನು ಕೊರವಂಜಿ ಕಥೆಯನ್ನು ನನಗೆ ಇದ್ದಷ್ಟು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಶೇಷಾದ್ರಿಯಲ್ಲಿರುವಂತಹ ಪರಮಾತ್ಮ ಇದು ಬಕುಲಾವತಿಗೆಲ್ಲ ಹೇಳಿ ಆಮೇಲೆ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂತ ನನ್ನ ಕಾರ್ಯಕ್ಕೆ ನಾನೇ ಹೋಗಬೇಕು ಅಂತ ಹೇಳಿ ಪರಮಾತ್ಮ
ಬೇರೆ ರೂಪವನ್ನು ಹಾಕಿ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ನಮ್ಮ ಕಾರ್ಯ ನಾವೇ ಮಾಡಿದರೆ ಸರಿಯಾಗಿ ಇರುತ್ತೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಒಂದೇ ಮಕ್ಕಳಿರಬಾರ್ದು, ಭಾಳಷ್ಟು ಮಕ್ಕಳಿರಬೇಕು. ಒಂದು ಕಣ್ಣು ಕಣ್ಣಲ್ಲ. ಆಮೇಲೆ ಸೊಕ್ಕಿನಿಂದ ಮಾತನಾಡಿದಂತಹ ಮಾತು ಸರಿಯಲ್ಲ. ಈ ರೀತಿಯಾಗಿ ಪರಮಾತ್ಮ ಯೋಚಿಸಿ ತಾನೇ ಕೊರವಂಜಿ ರೂಪನಾಗಿದ್ದಾನೆ. ಹೇಗಿದ್ದಾಳೆ ಅಂತಂದರೆ, ಕೊರವಂಜಿಯ ಪರಮಾತ್ಮ ನನ್ನ ಕಾರ್ಯ ನಾನೇ ಮಾಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಬೇರೆಯವರು ನಮ್ಮ ಕಾರ್ಯವನ್ನು ಅಷ್ಟು ಮನಸ್ಸು ಕೊಟ್ಟು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕೊರವಂಜಿ ವೇಷ ಧರಿಸಿಕೊಂಡು ಪರಮಾತ್ಮ ಹೋಗಿದ್ದಾನೆ. ಆ ಕೊರವಂಜಿ ವೇಷ ಹೇಗಿತ್ತು ಅಂತ ಮುಖ ಮಾಡಿದೆಯಂತೆ, ಬಾಯಲ್ಲಿ ಹಲ್ಲುಗಳಿಲ್ಲ, ದೊಡ್ಡ ದೊಡ್ಡ ಕಿವಿಗಳು, ಲಂಬೋದರಿಯಾಗಿದ್ದಾಳಂತೆ. ನೋಡ್ರಿ, ಹರಿದ ಸೀರೆ ಕುಪ್ಪಸವನ್ನು ತೊಟ್ಟುಕೊಂಡಿದ್ದಾಳೆ. ಬ್ರಹ್ಮದೇವರನ್ನು 7 ತಿಂಗಳ ಮಗುವನ್ನಾಗಿ ಮಾಡಿ, ಇಡೀ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿ ಅದರಲ್ಲಿ ನವಧಾನ್ಯಗಳನ್ನು ತುಂಬಿಕೊಂಡಿದ್ದಾಳೆ. ತನ್ನ ಸುಂದರವಾದ ಹಣೆಯ ಮೇಲೆ ತಿಲಕವನ್ನಿಟ್ಟು ಒಳ್ಳೆಯ ದೊಡ್ಡ ಮೂಗುತಿಯನ್ನು ಕಟ್ಕೊಂಡಿದ್ದಾಳಂತೆ. 50 ವರ್ಷದೊಳಗೆ ಕಾಣಿಸ್ತಾ ಇದ್ದಾಳೆ. ಆ ಇಳಿಬಿದ್ದ ಕಿವಿಯಲ್ಲಿ ಓಲೆಯನ್ನು ಹಾಕ್ಕೊಂಡಿದ್ದಾಳಂತೆ. ಅನೇಕ ಮಾಲೆಗಳನ್ನು ಕೊರಳಲ್ಲಿ ಹಾಕ್ಕೊಂಡಿದ್ದಾಳೆ. ಮಣಿಗಳ ಮಾಲೆ, ಶಂಖದ ಮಣಿ ಮಾಲೆ, ಗುಡುಗುಂಜಿ ಮಣಿ ಮಾಲೆ, ತುಳಸಿ ಮಣಿ ಮಾಲೆ, ಶ್ರೀಗಂಧದ ಮಣಿ ಮಾಲೆ, ಕರ್ಪೂರ ಮಣಿ ಮಾಲೆ, ಹೀಗೆ ಒಂದರ ಮೇಲೆ ಹಾಕ್ಕೊಂಡಿದ್ದಾರೆ. ಸ್ಫಟಿಕದ ಮಣಿ ಮಾಲೆ, ಕಮಲಾಕ್ಷಿ ಮಣಿ ಮಾಲೆ, ಈ ರೀತಿಯಾಗಿ ಎಲ್ಲ ಥರದ ಹಾಕ್ಕೊಂಡು ಆ ಬ್ರಹ್ಮದೇವರನ್ನು ಗುಡಿಯಲ್ಲಿ ಕರ್ಕೊಂಡು ಕೋಲು ಕೈಯಲ್ಲಿ ಹಿಡಿದು ನಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಆ ಪರಮಾತ್ಮನ ಚಿತ್ರವನ್ನು ಹಾಕ್ತಾ ಇದ್ದಾರೆ. ಗಿರಿಯಿಂದ ನಾರಾಯಣಕ್ಕೆ ಬಂದಳು, ಪರಪುರ ಬಾಗಿಲನ್ನೆಲ್ಲ ತ್ವರದೇ ದಾಟಿದಳು. ತಿರುವಿದ ಸೆರಗು ತಿರುತೆರಿಗೆ ಹೋದವು, ತಲೆ ತಿರುಗಾಡುತ್ತ ಬಂದಳು ತಿರುಕೊಂಬುವರಂತೆ. ಮನೆ ಬಾಗಿಲನ್ನು ಮೆಟ್ಟುತಿಹಳು, ಮನಸ್ಸಿಗೆ ಬಂದಾಗೆ ಧ್ವನಿ ಮಾಡುತ್ತಿಹಳು. ಮನಗೊಟ್ಟು ಕೇಳರಿಯನ್ನ ತಾಯಿಗಳಿರ, ಮನದ ಮಾತುಗಳೇಳೆ ಮನೆಯವ್ವಗಳಿರ. ಹಿಂದಾದುದು ಹೇಳೇನು, ಹಿಂದಾದುದು ಮತ್ತೆ ಚಂದಾಗಿ ಪೇಳೇನು, ಮುಂದಾಗುವುದೆಲ್ಲ ಹಿಂದಕ್ಕೆ ನಾ ಬಹಳ ಮಂದಿಗೆ ಹೇಳಿದೆನು, ಒಂದೂ ಸುಳ್ಳಾಗಿಲ್ಲ ಸಂದೇಹವಿಲ್ಲ. ಸಾಮಭೇದವ ಬಲ್ಲೆ, ಸಾಮುದ್ರಿಕ ಬಲ್ಲೆ, ಹೈಮಾಜ್ವರಕ ಔಷಧ ನಾ ಮಾಡಲು ಬಲ್ಲೆ. ಕಾಮಿನಿಯರಿಗಾದ ಕಾಮಜ್ವರ ಬಲ್ಲೆ, ಕೌಮಾರಿಗಳಿಗಂತೂ ನಾ ಮುಚ್ಚಬಲ್ಲೆ. ಭೂತ ಬಿಡಿಸಲು ಬಲ್ಲೆ, ಬೇತಾಳವು ಬಲ್ಲೆ, ಮಾತಾಡದ ಮೂಕರನ್ನು ಮಾತನಾಡಿಸಬಲ್ಲೆ. ನೀತಿ ನುಡಿಗಳ ಬಲ್ಲೆ, ಜ್ಯೋತಿಷ್ಯವ ಬಲ್ಲೆ, ಕೂತು ಕೇಳಿದರೆಲ್ಲ ಮಾತು ಹೇಳಲು ಬಲ್ಲೆ. ಹಸನಾಗಿ ಪೇಳುವ ಕುಶಲಾದ ವಾಣಿ, ಹುಸಿಯಲ್ಲವಿದೆಯನ್ನ ಹಸಿಗೂಸಿ ನಾಣೇ. ಹಸು ಹೋದರೂ ನಾನು ಹುಸಿಯಾಡುವ ಕೊರವೆ, ಹೊಸದೆಯೊಳಗೆ ಹುಸಿಯಾಡುವವಳಲ್ಲ ಕೊರವೆ, ಹೊಸದೆಯೊಳಗೆ ನಾನು ಹೆಸರಾದ ಕೊರವೇ. ನರನಾರಾಯಣನಲ್ಲಿರುವಂಥ ಕೊರವೆ, ವರದನಂತ ದ್ವೇಷ ವರವುಳ್ಳ ಕೊರವೆ ಮಾತನ್ನು ಕೇಳಿ ಪುರದ ಜನರು ಅರಸನ ರಾಣಿಗೆ ತ್ವರದಿ ಬೇಳಿದರು. ಅನಂತಗಿರಿಯಿಂದ ಪರಮಾತ್ಮ ನಾರಾಯಣ ಬಂದಿದ್ದಾನಂತೆ. ಬಂದು ಕೊರವೆ ವೇಷ ಧರಿಸ್ಕೊಂಡಿದ್ದಾನೆ. ಆ ಸೆರಗನ್ನು ತಿರುಗಿಸ್ತಾ ಇದ್ದಾನೆ, ಮತ್ತೆ ಹಾಕ್ಕೊಳ್ಳೋದು. ಮನೆ ಬಂದು ಧ್ವನಿ ಮಾಡ್ತಾ ಇದ್ದಾನೆ, ನನ್ನ ಮಾತುಗಳನ್ನು ಕೇಳ್ರಿ, ನಾನು ಹಿಂದಾಗಿದ್ದು ಹೇಳ್ತೇನೆ, ಈಗ ಹಿಂದಾಗೋದನ್ನು ಹೇಳ್ತೇನೆ, ಸರಿಯಾಗಿ ಹೇಳ್ತೇನೆ, ಇವತ್ತಿನ ತನಕ ನಮ್ಗೆ ಯಾವುದು ಮಾತು ಸುಳ್ಳಾಗಿಲ್ಲ ಅಂತ ಹೇಳ್ತಾರೆ. ನನಗೆ ಸಾಮಭೇದವೂ ಗೊತ್ತಿದೆ, ಸಾಮುದ್ರ ಗೊತ್ತಿದೆ, ಆಮೇಲೆ ಜ್ವರಕ್ಕೆ ಔಷಧವೂ ಗೊತ್ತಿದೆ. ಹೆಂಗಸರಿಗಾಗಿರುವಂತಹ ಕಾಮಜ್ವರದ ಬಲ್ಲೆ, ಕುಮಾರಿಗಳಿಗಂತೂ ನಾನು ಚೆನ್ನಾಗಿ ಗೊತ್ತಿದೆ. ಭೂತವನ್ನು ಬಿಡಿಸ್ತೇನೆ, ಬೇತಾಳ ಬಿಡಿಸ್ತೇನೆ, ಮಾತಾಡದ ಮೂಕರನ್ನು ಮಾತಾಡಿಸ್ತೇನೆ. ಒಳ್ಳೆ ಜ್ಯೋತಿಷ್ಯ ಗೊತ್ತಿದೆ ನನಗೆ. ಸರಿಯಾಗಿ ನೀವು ಸಹನೆಯಿಂದ ಕೂತು ಕೇಳಿದರೆ ನಾನು ಎಲ್ಲವನ್ನು ಹೇಳ್ತೇನೆ. ಮತ್ತೆ ಹೇಳ್ತಾಳೆ, ನನ್ನ ಕೈಯಲ್ಲಿರುವ ಕೂಸಿನ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಾನು ಎಂದು ಸುಳ್ಳು ಆಡುವವ. ನಾನು ಎಲ್ಲಿರ್ತೇನೆ ಅಂದರೆ ಬದರಿಯಲ್ಲಿರುವಂಥ ನರನಾರಾಯಣನ ಹತ್ರ ಇರುವಂಥವಳು. ಪರಮಾತ್ಮನ ಅನುಗ್ರಹ ನನ್ನ ಮೇಲೆ ಇದೆ.
ಆದ್ದರಿಂದ ನನ್ನ ಮಾತು ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಆ ಊರಿನ ಹೆಂಗಸರು ರಾಣಿ ಹತ್ರ ಹೋಗ್ತಾರೆ. ಕೊರವಿ ಬಂದಾಳಮ್ಮ ಇಲ್ಲಿಗೆ ಈ ಕೇರಿಗೆ, ಕೊರವಿ ಬಂದಾಳಮ್ಮ ಇಲ್ಲೇ ಕರೆಯ ಹಾಡುತ್ತಿಹಳು. ಪುರದ ಜನರು ನೆರೆದು ಬಹಳ ಆಧಾರ ಪಟ್ಟು ಕೇಳುತ್ತಿಹರು. ಹೃದಯ ಭಾವ ಬಲ್ಲವಳು ಮಧುರ ಮಾತನಾಡುತ್ತಿಹಳು. ಮುದದಿ ಕೇಳಿ ಹೇಳುವಳು ಮುದುಕಿಯಾಗಿ ತೋರುತ್ತಿಹಳು. ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕ ವರಗಳ ಹೇಳುತ್ತಿಹಳು. ಮಕ್ಕಳ ಹೇಳುವಳು ತನ್ನ ಮಕ್ಕಳಾಣೆ ಕೊಡುತ್ತಿಹಳು. ನರನಾರಾಯಣರು ಎಲ್ಲಿರುವರು ಅಲ್ಲೇ ಇರುವಳಂತೆ. ವರದಾನಂತ ದ್ವೇಷ ಕೊಟ್ಟ ವರವುಳ್ಳ ಕೊರವಿಯಂತೆ. ಸಖಿಯರು ಹೋಗಿ ರಾಣಿಗೆ ಹೇಳ್ತಾರೆ, ಅಮ್ಮ ಕೊರವಿ ಬಂದಿದ್ದಾಳೆ, ಸತ್ಯವನ್ನು ಹೇಳ್ತಾ ಇದ್ದಾಳೆ ಎಲ್ಲರಿಗೂ. ಎಲ್ಲರೂ ಊರಿನ ಜನರೆಲ್ಲ ಅವಳನ್ನು ಆದರದಿಂದ ಕರೆದು ಕೇಳ್ತಾ ಇದ್ದಾರೆ. ಎಲ್ಲರ ಮನಸ್ಸಿನ ಭಾವವನ್ನು ಬಲ್ಲವಳಾಗಿದ್ದಾಳೆ, ಮುದುಕಿಯಾಗಿದ್ದಾಳೆ. ಹೆಣ್ಣು ಮಕ್ಕಳಿಗೆ ಮದುವೆಯಾಗುವಂಥ ಹೆಣ್ಣು ಮಕ್ಕಳಿಗೆ ವರದ ಬಗ್ಗೆಯೂ ಹೇಳ್ತಾ ಇದ್ದಾಳೆ. ತನ್ನ ಕೈಯಲ್ಲಿ ಕೂಸಿರುವ ಮಗುವಿನ ಆಣೆಯನ್ನು ಮಾಡಿ ಹೇಳ್ತಾ ಇದ್ದಾಳೆ. ಅವಳು ಬದರಿಯಲ್ಲಿರುವಂತಹ ಕೊರವಿಯಂತೆ. ಆದ್ದರಿಂದ ಇಲ್ಲಿ ಬಂದಿದ್ದಾಳಮ್ಮ, ಕರೆಯಣಿ ಅಂತ ಹೇಳ್ತಾರೆ. ಕೊರವಿ ಬಂದದ್ದು ಕೇಳಿ ಕರೆಯಿರೆಂದಳು ಬೇಗ ಅರಸನ ಪಟ್ಟದ ರಾಣಿ ಪನ್ನಗ ವೇಣಿ. ಅರಸಿ ಮಾತನ್ನು ಕೇಳಿ ಅರಸಂಚೆ ಗಮನೇರಿ ತಿರುಗಿ ಬಂದರು ಮತ್ತಲ್ಲೇ ಕೊರವಿ ಇದ್ದಲ್ಲೇ. ಕೊರವಿ ಬಾರಮ್ಮ ನಿನ್ನ ಕರೆದಳರಸು ಎಂದು ಕರೆದಾರು ಕೈಯ ಬೀಸುತ್ತ ಕಣ್ಣ ತೆರೆಯುತ್ತಾ. ಕುಳತೆ ಕಂಗಳರು ನೋಡಿ ನುಡಿ ಕೇಳಿ ಕೊರವಂತಿ ನುಡಿಗಳಿ ಕರೆಯುವಾಣಿ ಮಾತಿನ ಜಾಣೆ. ಆಕೆ ಕರೆದಾಳು ಎನ್ನ ಲೋಕನಾಥನ ರಾಣಿ, ಆಕೆ ಸೌಭಾಗ್ಯದ ಉಡುವೆ ನಾನು ಹುಟ್ಟು ಬಡವೆ. ಎನ್ನ ವಸ್ತ್ರವ ನೋಡಿ ಎನ್ನ ಕುಪ್ಪಸ ನೋಡಿ ಎನ್ನ ಉಡುವೆಯ ನೋಡಿ ಮಾತನಾಡಿರಿ. ಅನ್ನ ಹೇಳನು ನಾನು ನನ್ನ ರಾಜನ ರಾಣಿ, ಎನ್ನ ಕರೆದಾಳೆಂಬುದು ಅಪಹಾಸ್ಯವಿದು. ಚಿಕ್ಕ ಪ್ರಾಯದವರೇ ಚಕ್ಕಂದವೇನೆಂಬಿ ನಕ್ಕು ಮಾಡುವಿರ ಬಂಡು ಮುದುಕಿಯ ಕಂಡು. ಕಂಜ ಮುಖಿಯರು ಕೊರವಂಜೆ ಮಾತನ್ನು ಕೇಳಿ ಅಂಜಿ ಮಾತಾಡಿದರಾಗ ವಿನಯದಿ ಬೇಗ. ಧರ್ಮದೇವಿ ನಿನ್ನ ಮುಂದೆ ಸುಮ್ಮನೆ ಸುಳ್ಳಾಡು. ಉಮ್ಮಾದವರು ದಕ್ಕೀತೆ ಆಡೋದು ರೀತೆ. ಅಂದ ಮಾತನ್ನು ಕೇಳಿ ಮಂದಹಾಸದಿ ನಕ್ಕು ಕೊರದಿ ನಡೆದಳಲ್ಲಿಗೆ ಅರಮನೆ ಬಾಗಿಲೊಳಗೆ. ಅಂಗಳದೊಳಗೆ ಮೇಳ ಸ್ವರದಿಂದ ಅನಂತ ಶೈಲೇಶನ ಕೊಂಡಾಳೆ. ಕೋಲು ಕೋಲೆಂದು ಪಾಡುವಳು ಮಾಯ ತೋರುವಳು. ರಾಣಿ ಹೇಳ್ತಾಳಂತೆ, ಕೊರವಿ ಬಂದಿದ್ದಾಳೆ ಅಂತ ಹೇಳಿದ್ವಿ, ಬೇಗ ಕರ್ಕೊಂಬರ್ರಿ ಅಂತ ಹೇಳಿ. ಆಗ ದಾಸಿಯರು ಹೋಗಿ ಕೊರವಿ ಇದ್ದಲ್ಲಿ ಬರ್ತಾರಂತೆ. ಕೊರವಿ ಬಾರಮ್ಮ, ರಾಣಿ ಕರಿತಾ ಇದ್ದಾಳೆ ಬಾರಮ್ಮ ಅಂತ ಹೇಳ್ತಾರೆ. ಆ ಮಾತನಿಕೆ ಹೇಳ್ತಾ ಇದ್ದಾರೆ. ಆಕೆ ರಾಣಿ, ಲೋಕನಾಥನ ರಾಣಿ, ಸೌಭಾಗ್ಯತೆಗಳಿಗೆ ನಾನು ಹುಟ್ಟು ಬಡವರು. ನನ್ನ ವಸ್ತ್ರ ನೋಡ್ರಿ, ನನ್ನ ಕುಪ್ಸ ನೋಡ್ರಿ. ಆದ್ದರಿಂದ ಅನ್ನ ಹೇಳೋರಾಗಿರುವಂಥ ನನ್ನ ಕರ್ದ ಅಂಥೇಳಿ ಅಪಹಾಸ್ಯ ಮಾಡಿ ಕತ್ತಿರೇನೋ. ಸಣ್ಣವರು ನೀವು ಹೀಗೆಲ್ಲ ಮಾಡಬಾರ್ದು, ನಾನು ಮುದುಕಿ ಅಂದ್ಕೊಂಡು ಹೀಗೆಲ್ಲ ಮಾಡಬಾರ್ದು, ಸರಿಯಲ್ಲ ಅಂತ ಹೇಳಿದಾಗ ಆಗ ಆ ಸಖಿಯರು ಅಂಜಿ ಮಾತಾಡ್ತಾರೆ, ವಿನಯದಿಂದ ಹೇಳ್ತಾ ಇದ್ದಾರೆ. ಅಮ್ಮ ಧರ್ಮದೇವಿ, ನಾವು ಸುಳ್ಳಾಡ್ತಾ ಇಲ್ಲಮ್ಮ, ನಿನ್ನ ಮುಂದೆ ಸುಳ್ಳಾಡೋಕ್ಕಾಗ್ತದೇನೋ ಅಂದನ್ನು ಕೇಳಿ ಕೊರವಿ ಮಂದಹಾಸನಕ್ಕೂ ನಡೀರಿ ಹೋಗೋಣ ಅಂತ ಹೇಳಿ ಬರ್ತಾಳೆ. ಕೋಲು ಕೋಲು ಹೇಳಿ ಹಾಡು ಹಾಡ್ಕೊಂಡು ಬರ್ತಾಳೆ. ಕೋಲು ಕೋಲೆನ್ನ ಕೋಲು ಮುತ್ತಿನ ಕೋಲು ಕೋಲು ಕೋಲೆನ್ನ ಕೋಲು. ಕೋಲ ನಾಡುವ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೇ ಕೋಲು ಕೋಲೆನ್ನ ಕೋಲು. ಪರಮ ದಯಾಳು ಹರಿ ಭೃಗುಮುನಿ ಭರೆಯಿಂದೊದಿಯುತ್ತೀರೆ ತಿರುಗಿ ಕಾಲ್ ಹಿಡಿದು ಪರಿಸ್ತುತಿಸಿದ. ಪರಮ ಚಂಚಲ ಲಕ್ಷ್ಮಿತಾ ಶ್ರೀಹರಿ ನೃತ್ಯ ನೋಡಿ ಧರಿಸದೆ ಕೊಲ್ಹಾಪುರಕ್ಕೆ ನಡೆದಳು ಕೋಲು ಕೋಲೆನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇರಲಾರೆನೆ ಎಂದು ವೈಕುಂಠದಿ ಧರೆಗಿಳಿದನು. ಉತ್ತಮ ವೈಕುಂಠ ಇರಳು ಮತ್ತುರುಗಾದ್ರಿಯಲ್ಲಿ ಉತ್ತಮನೆ ಮಾಡಿ ಗುಪ್ತದೊಳಗಿರುತ್ತೀಹ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸಲುಹಿದ. ಅವರೋಗದ ವೈದ್ಯ ತಾನೆನಿಸುವನು ಗುರುವೇ ಕರೆದ ಅವನಿಂದೆಲ್ಲ ಗಾಯವ ಕಳೆದನು. ಭೂಮಿ ರಮಣ ವರಾಹ ದೇವನ ಭೂಮಿಯ ತಾ ಬೇಡಿ ಸ್ವಾಮಿ ಪುಷ್ಕರಣಿ ಸೀಮೆ ಸಾಧಿಸಿದ. ನೋಟದಿಂದ ಚಳುವ ತಾ ಬಹುಮಾಟ
ಮಾಟ ಕುದುರೆ ಏರಿ ಘಾಟಿನಿಂದ ಮೃಗೆ ಬೇಟೆಗೆ ನಡೆದನು. ವನವನ ಸಂಚರಿಸಿ ಅಲ್ಲೊಬ್ಬ ವನಿತೆಯಳನ್ನು ಕಂಡು ಮನಸ್ಸಿಟ್ಟನು ಆ ವನಿತೆಯ ಮೇಲೆ. ಆ ವನಿತೆಯು ಕನ್ನ ತಾ ಪದ್ಮಾವತಿ ಎನಿಸೋಳು ಹೂವಿಗೆ ಬಂದಳ ವನದಲ್ಲೇ. ವಾರಿಗೆ ಗೆಳತಿಯರ ಕೋಡೆ ವಿಹಾರ ಮಾಡುತ್ತೇಳು ಸಾರೇಕ ನಡೆದವನು ಶ್ರೀರಮಣ ತಾನು. ನಾಡೊಳಗಿನ ರೀತಿ ಎಲ್ಲರೂ ಆಡುವಂಥ ಮಾತು ಆಡಿದ ಕಲ್ಲಿಲ ಈಡಾಡಿದಳಾಕೆ. ಪೆಟ್ಟು ತಾಗಿ ಕುದುರೆ ಪ್ರಾಣ ಬಿಟ್ಟಿತು ಆಗಲ್ಲೇ ಬೆಟ್ಟ ಕುದುರೆಯ ಬೆಟ್ಟವನೇರಿದ. ಆಮಾನಿಯವಗೆ ಮೋಹಿನೀತ ಮಾತಾಡದಲೆ ಕಾಮದವರದಿಂತ ಮಲಗಿಹಳು. ಪ್ರಾಂತಕನಂತಾದ್ರಿ ಎಲ್ಲಿಹ ಶಾಂತ ಮೂರುತಿ ಹೊರತು ಅಂತರಂಗ ಜ್ವರ ಶಾಂತವಾಗುವುದು ಕೋಲು ಕೋಲೆನ್ನ ಕೋಲೆ ಹೇಳ್ತಾ ಇದ್ದಾರೆ. ವೆಂಕಟೇಶ ದೇವರು ದಯಾಳುವಾಗಿರುವಂತಹ ಪರಮಾತ್ಮ ಭೃಗುಮುನಿ ಒದ್ದದ್ದರಿಂದ ಭೃಗುಮುನಿ ಬೈಲಿಲ್ಲ, ಅವರ ಕಾಲು ಹಿಡಿದು ಸ್ತೋತ್ರ ಮಾಡಿದ್ದಾರೆ. ಆಗ ಚಂಚಲಾಗಿ ಮಹಾಲಕ್ಷ್ಮೀ ದೇವಿಯು ನನ್ನ ಎದೆಗೊತ್ತಿದ್ದಾನೆ ಅಂತೇಳಿ ಅವರು ಹೊರಟು ಹೋಗಿದ್ದಾರೆ. ಪರಮಾತ್ಮ ಲಕ್ಷ್ಮಿ ಇಲ್ಲದೆ ನಾನು ಇಲ್ಲಿರಲಾನೆ ಅಂತ ಹೇಳಿ ವೈಕುಂಠದಿಂದ ಬಂದು ಈ ಮುರುಘಾದ್ರಿಯಲ್ಲಿ ಇದ್ದಾರೆ. ಆ ಮುರುಘಾದ್ರಿಯಲ್ಲಿ ಹುತ್ತದ ಮನೆಯಲ್ಲಿ ಗುಪ್ತನಾಗಿದ್ದಾರೆ. ನಿತ್ಯ ನಿರ್ವಿಕಾರನಾಗಿರುವಂತಹ ಭಕ್ತರ ಅಭಿಮಾನಿಯಾಗಿರುವಂತಹ ಪರಮಾತ್ಮ ಅಲ್ಲಿದ್ದಾಗ ಭವರೋಗ ವೈದ್ಯರ ಕಾಣಿಸುವಂತಹ ತನ್ನ ಪರಮಾತ್ಮ ಗುರುವನ್ನು ಕರೆಸಿ ಆ ಗಾಯವನ್ನು ಕಡಿಮೆ ಮಾಡಿಕೊಂಡಿದ್ದಾನೆ. ಆ ಭೂಮಿ ರಮಣನಾಗಿರುವಂತಹ ವರಾದೇವರನ್ನು ಭೂಮಿಯನ್ನು ಬೇಡಿ ಸ್ವಾಮಿಯ ಪುಷ್ಕರಣಿ ತೀರದಲ್ಲಿ ಮನೆಯನ್ನು ಜಾಗವನ್ನು ತೆಗೆದುಕೊಂಡಿದ್ದಾನೆ. ಒಂದು ಸಲ ಪರಮಾತ್ಮ ಒಳ್ಳೆಯ ಕುದುರೆಯನ್ನು ಮಾಡಿ ತಾನು ಬೇಟೆಗೆ ಹೋಗ್ತಾ ಇದ್ದಾನೆ. ಎಲ್ಲ ಕಡೆಗೆ ವನವನ್ನು ತಿರುಗಾಡಿ ಅಲ್ಲಿ ಒಬ್ಬಳನ್ನು ನೋಡಿ ಆ ವನಿತೆಯನ್ನು ನೋಡಿ ಮನಸ್ಸಿಡ್ತಾಳೆ. ಆ ವನಿತೆ ಮತ್ತೆ ಯಾರು ಅಲ್ಲ, ಪದ್ಮಾವತಿ. ಅವಳು ಆ ವನಕ್ಕೆ ಹೂವಿಗೋಸ್ಕರ ಬಂದಿದ್ದಾಳೆ, ತನ್ನ ಗೆಳತಿಯರ ಜೊತೆಗೆ ಬಂದಿದ್ದಾಳೆ. ಆಗ ಪರಮಾತ್ಮ ಆಕೆ ಜೊತೆಗೆ ಮಾತಾಡುವಾಗ ಆಕೆ ಮದುವೆ ಮಾಡ್ಕೊ ಹೀಗೇನೋ ಅಂತ ಏನೋ. ಆಗ ಆಡಿದ ಮಾತನ್ನು ಕೇಳಿ, ಆಡುವಂಥ ಒಂದು ಮಾತನ್ನು ಕೇಳಿ ಆಕೆ ಕಲ್ಲಿಂದ ಹೊಡಿತಾಳೆ. ತಾನು ಗೆಳತಿಯರು ಸೇರ್ಕೊಂಡು ಪೆಟ್ಟು ತಾಗಿ ಕುದುರೆ ಅಲ್ಲೇ ಪ್ರಾಣ ಬಿಡುತ್ತಂತೆ. ಆಗ ಪರಮಾತ್ಮ ಹೊಡೆದಿದ್ದಾಳೆ, ಕಾಮಜರದಿಂದ ಮಲ್ಕೊಂಡ್ಬಿಟ್ಲಂತೆ ನಾವು. ಆ ಶಾಂತಮೂರ್ತಿಯಾಗಿರುವಂತಹ ಪರಮಾತ್ಮನ ಹೊರತು ಆ ಅಂತರಂಗ ಶಾಂತ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೊರವಿ ಕೇಳುತ್ತದೆ ಅರಸನ ಪುತ್ರಿತ ಸ್ಮರಣೆಯಿಂದಲೆದ್ದು ಪರಮಚಂಚಳಾಗಿ ಹೊರಗೆ ಬಂದಳು. ಅಲ್ಲೇ ಕೊರವಿಯನ್ನು ಕಂಡು ಹೊಸ ಕೊರವಿಯುಳಾರೆಂದು ಬೆರಗಾದಳಾಗ. ಅರಸಿ ಮಗಳನ್ನು ಕಂಡು ಹರ್ಷದಲ್ಲಿ ಬಿಗಿದತ್ತೆ ಕೊರವಿ ಕಾಲ್ಗುಣದಿಂದ ಹೊರಗೆ ನೀ ಬಂದೆಮ್ಮ ಸರಸವಾಯಿತು ಎಂದು ಇರಿಸಿ ತನ್ನ ತೊಡೆಯ ಮೇಲೆ ಕೊರವಿಯನ್ನು ಮುಂದೆ ಕರೆದಳಾಗ. ಕೊರವಿ ನೀ ಬಾರಮ್ಮ ವರಧರ್ಮ ದೇವತೆಯ ಸರಿಯುಂಟು ನಿನ್ನಿಂದ ಪರಮಲಾಭಿ ಒಳಗೆ ಜ್ವರತಾಪವಾದದ್ದು ಪರಿಕೇಳಬೇಕೆಂದು ಕರೆ ಕಳಿಸಿದೆ ನಿನ್ನ ತೊರೆಯಿಂದ ನಾನಿಲ್ಲೇ ಪರಮ ಆಸನದ ಮೇಲೆ ಸರಸಾಗಿ ಕೂಡೇ. ಜ್ವರತಾಪನಿಂದಾಕೆ ಹೊರಳುವುದು ಕಂಡು ಮರುಗುತ್ತಲೆ ನಿನ್ನನ್ನು ತ್ವರೆಯಿಂದಲೊದರಿದರೆ ತೆರೆಯಲಿಲ್ಲವು ಕಣ್ಣು ಹೊರಡಲಿಲ್ಲವು ಮಾತು ಸ್ಮರಣೆಲ್ಲ ಮೈ ಮೇಲೆ ಕೊರವಿ ನಿನ್ನ ಧ್ವನಿ ಕೇಳಿ ಹೊರಗೆ ಬಂದಳು ಹೇಗೆ ಪರಮಾಶ್ಚರ್ಯವಿದು ಸರಸಾಗಿ ಪೇಳೆ. ಮಾನಿತಾಸನದಲ್ಲಿ ಮಾನಿತಳು ಕೊರವಿ ಸನ್ಮಾನದಿಂದಲೇ ಕುಳಿತು ತಾ ಮಾತಾಡಿದಳು ನೀನು ಕೇಳುವುದೆಲ್ಲ ನಾ ಪೇಳುವೆ ರಾಜಮಾನಿನಿ ನೀನೇನು ಎದೆಗೆ ಕೊಡುವೆ ಏನು ನಾ ಕೊಡಲೆಂದು ನೀನು ಧ್ಯಾನಿಸಬೇಡ ಕೋಣೆ ಪೇಳುವೆ ನಿನಗೆ ಜಾನಕಿಯ ಪೂರ್ವದಲ್ಲಿ ಕಾಣೆ ಕೌಸಲ್ಯ ಮಾನದಲ್ಲಿ ರುಕ್ಮಿಣಿಯು ದಾನಶೂರಳು ಸತ್ಯಭಾಮಿನಿಯವರೆಲ್ಲ ಏನು ಕೊಟ್ಟದ್ದು ಕೊಡು ನೀನು ಅದಕ್ಕಿಂತ ಹೆಚ್ಚೇನು ಕೊಡಬೇಡಮ್ಮ. ಬರಿಯ ಮಾತನ್ನು ಕೇಳಿ ತೆರಿಗೆ ಇನ್ನೊಮ್ಮೆ ಬಾ ಕೊರವಿ ಎಂದರೆ ಮತ್ತೆ ಬರುವವಳು ನಾನಲ್ಲ. ಅರಸಿ ಬೇಗನೆ ಮುಂಚೆ ತರಿಸಿ ಮುಂದಿಡು ನೀನು ವರಸುವರ್ಣದ 3 ಮೊರ ತುಂಬ ಮುತ್ತುಗಳು ಕಡ ಮುಗಿದು ಆಮೇಲೆ ಸರಸಾಗಿ ಕೇಳೇ. ಕೊರವಿ ಮಾತಿಗೆ ಮತ್ತೆ ತೆರಿಗೆ ಮಾತಾಡದಲ್ಲಿ ಅರಸಿ ಆ ಕ್ಷಣಕ್ಕೆ ತರಿಸಿ ಇಟ್ಟಳು ಮುಂದೆ ವರಸುವರ್ಣದ 3 ಮೊರ ತುಂಬ ಮುತ್ತುಗಳು ಅರಸಿ ಕೊಟ್ಟುದ ನೋಡಿ ಹರ್ಷದಲ್ಲಿ ಹರಿಯೆಂಬ ಕೊರವಿ ನುಡಿದಳು ನಾಡ ಕೊರವಿಯಂತೆ. ಇದು ಹೇಳ್ತಾ ಇದ್ದಾರೆ. ಕೊರವಿಯ ಧ್ವನಿಯನ್ನು ಕೇಳುತ್ತಲೇ ರಾಜನ ಪುತ್ರಿ ಪದ್ಮಾವತಿ ಎದ್ದದನ್ನು ನೋಡಿ
ತಾಯಿಗೆ ಸಂತೋಷವಾಗಿದೆಯಂತೆ. ಆ ಕೊರವಿ ಕಾಲ್ಗುಣದಿಂದ ನನ್ನ ಮಗಳು ಎದ್ದಿದ್ದಾಳೆ ಅಂತ ಹೇಳಿ ಆ ಕೊರವೆಯನ್ನು ಕರೆಸಿದ್ದಾಳೆ. ಕೊರವಿ ಬಾರಮ್ಮ, ಧರ್ಮದೇವತೆ, ನಿನ್ನಿಂದ ನಮ್ಗೆ ಭಾಳ ಲಾಭವಾಗಿದೆ, ಜಗತ್ತಾಪ ಇದೆ ನನ್ನ ಮಗಳಿಗೆ, ಕಣ್ಣು ತೆರಿತಾ ಇಲ್ಲ, ಮಲ್ಕೊಂಡಿದ್ದಾಳೆ. ಆದರೆ ನಿನ್ನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ತಾನೇ ಬಂದಿದ್ದಾಳೆ. ಭಾಳ ಆಶ್ಚರ್ಯಮ್ಮ ಇದು. ಕೂತ್ಕೊಳ್ಳಮ್ಮ ಒಳ್ಳೆಯ ಆಸನದಲ್ಲಿ, ನೀನೇನು ಕೇಳ್ತೀಯೆಲ್ಲ ಕೊಡ್ತೀನಿ. ಅವ್ರು ಹೇಳ್ತಾಳೆ, ಕೊರವಿ ಹೇಳ್ತಾಳಂತೆ, ಏನು ಕೊಡ್ತೀವಿ ಹೇಳು, ಏನು ಕೊಡಬೇಕು ಅಂಥೇಳಿ ನೀನು ಧ್ಯಾನಿಸ್ಕೊಟ್ಟು ಕೊಡಬೇಡ. ಹಿಂದೆ ಕೌಸಲ್ಯ ರುಕ್ಮಿಣಿ ದಾನ ಮಾಡಿದ್ದು, ದಾನಶೂಳಾಗಿದ್ದು ರುಕ್ಮಿಣಿ, ಸತ್ಯಭಾಮಿ ಅವರೆಲ್ಲ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚೇನು ಕೊಡಬೇಡ, ಅಷ್ಟೇ ಕೊಡು ಸಾಕು. ಮತ್ತೆ ಬರೀ ಮಾತು ಕೇಳಿ ಇನ್ನೊಮ್ಮೆ ಕೊರವಿ ಬರ್ತಾಳಂತ ತಿಳ್ಕೊಬೇಡ. ಮೊದಲು ಮುಂದೆ ತರಿಸಿಡು, ಬಂಗಾರದ ಮೊರದ ತುಂಬ 3 ಮೊರದ ತುಂಬ ಮುತ್ತುಗಳನ್ನ ತರಿಸಿಡು ಅಂತ ಹೇಳ್ತಾಳೆ. ಕೊರವಿ ಹೆಚ್ಚಿಗೇನು ಮಾತಾಡದೆ ತಕ್ಷಣದಲ್ಲಿ ರಾಣಿ 3 ಮೊರದ ತುಂಬ ಬಂಗಾರದ ಮೊರದ ತುಂಬ ಮುತ್ತುಗಳನ್ನ ತರಿಸಿಡ್ತಾಳಂತೆ. ಆಗ ಸಂತೋಷದಿಂದ ಕೊರವಿ ಹೇಳ್ತಾಳಂತೆ, ಧನ್ಯ ಧನ್ಯಳ ಲೋಕ ಮಾನ್ಯರಳ ಸೇನೇನು ನಿನ್ನ ಸರಿ ಸೌಭಾಗ್ಯ ಇನ್ನೊಬ್ಬರಲಿ ಕಾಣೆ. ನಿನ್ನ ಪುಣ್ಯವು ಬಹಳ ಚೆನ್ನಾಗಿ ಸಂಪತ್ತು ಮುನ್ನ ಸಂತಾನ ಸಂಪನ್ನಳಾಗಿರುವೆ. ಇನ್ನು ಮುಂದಕ್ಕೆ ನಿನ್ನ ಉನ್ನತೈಶ್ವರ್ಯ ತಿಳಿ ನಿನ್ನ ಮನಸ್ಸಿನ ಮಾತು ಚೆನ್ನಾಗಿ ಪೇಳೇನು. ಪುಣ್ಯವಂತೆ ಹೊಟ್ಟೆ ತಣ್ಣಗಾಗಲಿ ಎಂದು ಎನ್ನ ಕೂಸಿಗೆ ತುತ್ತನ್ನು ನೀಡೇ. ಬೇಡಿದ ಕ್ಷಣಕ್ಕೆ ತ್ವರ ಮಾಡಿ ಹರಿವಾಳದಲ್ಲಿ ನೀಡಿದಳು ಕ್ಷೀರಾನ್ನ. ನೋಡಿ ಕೊರವಿಯ ತುತ್ತು ಮಾಡಿ ಉಣಿಸಲು ತೂತು ಮಾಡಿ ಉಳಿತು ಕೂಸು. ನೋಡಿ ಮರ್ತ್ಯಾನ್ನವನ್ನು ಬೇಡಲಿಲ್ಲ. ನೋಡಿ ಶಿಶುವನ್ನು ಸಿಟ್ಟೆ ಮಾಡಿ ಬಡಿಯುತ್ತ ನಿಂದೆ ಮಾಡಿ ಬೈದಳು. ಆಗ ಕೋಡಿಯಲು ನಿರ್ಭಾಗ್ಯ ನಾಡೊಳಗೆ ತಿಳ್ಕೊಂಡು ಬೇಡಿ ನೀನುಂಬುದು ರೂಢಿಯಲ್ಲಿ ನುಗ್ಗಿಸಿದ ಬೇಡವಿದು ರಾಜ್ಯಾನ್ನ ಬೇಡಿ ಬಂದಿಲ್ಲ. ತಾಳು ನುಡಿ ಬಹಳ ತೀರ ಆಡಿ ಅಳುವುದು ಶಿಶು ನೋಡಿ ಧರಣಿಯು ತಾನು ಕೂಸಲು ಬಡಿಯಬೇಡರಲು. ಕೊರವಿ ಮಾತಾಡಿದಳು ಹೀಗೆಂದು ನೋಡಮ್ಮ, ಇಂದು ಎನ್ನ ಕಾಡುತ್ತಲೆ ಹಗಲೆಲ್ಲ ಮಾಡಲಿನ್ನೇನು ಕೋಡಿ ಉಣಲಿಲ್ಲ. ದಯಮಾಡಿ ನೀ ಕೊಟ್ಟನ್ನು ಆಧರಿಸಿ ನಾನುಂಬೆ ಕೇಡೇನು ಮೊಲೆ ಹಾಲು ಕುಡಿಯುವುದು. ತಾನೆಂದು ಆಡಿಯ ಮಾತಿನ ಬಿಡೆಯು ಮಾಡದಲೆ ಮತ್ತಿಷ್ಟು ಬೇಡ ಬೇಕಾದ್ದು ಕೊಂಡಾಡಿ ಸೌಖ್ಯದಲ್ಲಿ ತಾನುಂಡು ತೇಗಿದಳು. ತೃಪ್ತಳಾದಳು ಕೊರವಿ ನಿತ್ಯ ತೃಪ್ತಳು. ಸ್ವಸ್ಥತೆ ಚಿಂತ ತಿಂದಲೆ ಕುಳಿತು ಅತ್ತ ಕೂಸನ್ನು ತೊಳೆದ ಮುತ್ತು ಬಾರೆಂದು ಅತ್ಯಂತ ಪ್ರೇಮದಿಂದ ಎತ್ತು ಮುತ್ತಾಡಿದಳು. ಮತ್ತೆ ತೊಡೆ ಮೇಲಿಳಿಸಿ ಹೊತ್ತಿನಳಿ ಮಾಡಿದ ಅತ್ಯಂತ ಉಪಕಾರ ಹೊತ್ತು ತೀರಿಸಿದಳಾಗ ಹೊತ್ತು ಮರೆಯದಲೇ. ಮತ್ತೆ ಮುಂದಕ್ಕೆ ತಾನು ಬೆತ್ತ ಕೈಯಲ್ಲಿ ಪಿಡಿದು ಮೇಲಕ್ಕೆ ಸರ್ವೋತ್ತಮನೆ ಮೊದಲಾದ ಸತ್ಯ ದೇವತೆಗಳನ್ನು ಚಿತ್ತದಲ್ಲಿ ನೆನೆಯುತ್ತಲೇ ಒತ್ತಿ ಒದರಿದಳಾಗ ಭಕ್ತಿ ತೋರಿಸುತ್ತಾ. ಆಗ ಹೇಳ್ತಾಳಂತೆ, ಅಮ್ಮ ಸಂತಾನ ಸಂಪನ್ನಳಾಗಿದ್ದೆ, ಲೋಕಮಾನ್ಯ ಅರಸಿಯಾಗಿದ್ದೆ, ನನಗೆ ಸತ್ತುತ್ತು ಅನ್ನ ಕೊಡು, ನಿನಗೆ ಹೆಚ್ಚೇನು ಕೆಡಂಗಿಲ್ಲ, ನನ್ನ ಕೂಸಿಗೆ ನನಗೆ ಬೇಕು. ಹೇಳಿದಾಕ್ಷಣ ತಾಟಿನಲ್ಲಿ ಕ್ಷೀರಾವನ್ನು ಹಾಲಿನ ಅನ್ನವನ್ನು ತಂದು ಕೊರವಿಗೆ ತಂದು ಕೊಟ್ಟ. ಕೊರವಿ ಅದು ಉಣಿಸಲು ಊಟ ಮಾಡೋದಿಲ್ಲಂತೆ ಕೂಸು. ಆ ಸಿಟ್ಟು ಮಾಡಿ ಆ ಕೂಸಿಗೆ ಇದು ಮಾಡ್ತಾ ಬೈತಾಳಂತೆ, ನಿನಗೆ ಚಲೋ ಅನ್ನ ಕೊಟ್ಟು ಬೇಡ ತಿಳ್ಕೊಳ್ಬೇಕು, ನೀನು ಹೋಗಿ ನಡಿ, ನಾನೇ ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡ್ತಾಳೆ. ಆಗ ಕೂಸಿಗೆ ಹೊಡೆದಾಗ ಕೂಸು ಹತ್ತದು ನೋಡಿ ತಾಯಿ ರಾಣಿ ಅಂತಾಳುತ್ತೆ, ಕೂಸಿಗೆ ಯಾಕೆ ಹೊಡಿತೇಮ್ಮ, ಹೊಡಿಬೇಡ, ಏನು ಮಾಡಲಮ್ಮ, ಹಗಲೆಲ್ಲ ಹೀಗೆ ನಂಗೆ ಕಾಡ್ತದಿವು, ಊಟ ಮಾಡಿ ನೋಡು, ಹೋಗ್ಲಿ ನನಗೆ ಕೊಡು, ನಾನೇ ಊಟ ಮಾಡ್ತೇನೆ, ಆಮೇಲೆ ನನ್ನ ಹಾಲು ಕುಡಿತದಿದು ಅಂತ ಹೇಳಿ ಬೇಕಾದಷ್ಟು ಕೇಳಿ ಊಟ ಮಾಡ್ತಾಳೆ. ಕೊರವಿ ತೃಪ್ತಳಾದ ಮೇಲೆ ಸಂತೋಷದಿಂದ ಆ ಕೂಸನ್ನು ಕರೆದು
ತೊಳೆದ ಮುದ್ದೆ ಬಾ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಅದಕ್ಕೆ ಮುದ್ದಾಡಿ ತೊಡೆ ಮೇಲೆ ಕೂರಿಸಿ ತುತ್ತಿನಲ್ಲಿ ಮಾಡಿದಂತಹ ಉಪಕಾರವನ್ನು ತೀರಿಸ್ತಾಳೆ. ಮತ್ತೆ ಕೈಯಲ್ಲಿರುವಂತಹ ಆ ಕೋಲನ್ನು ಹಿಡಿದು ಅದನ್ನು ಮೇಲಕ್ಕೆತ್ತಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ, ಎಲ್ಲ ದೇವತೆಗಳೇ ಅಂತ ಹೇಳಿ ಭಕ್ತಿಯನ್ನು ತೋರಿಸ್ತಾ ಜೋರಾಗಿ ಒದರ್ತಾ ಇದ್ದ. ಶ್ರೀರಮಣ ಭೋ ಆದಿನಾರಾಯಣನೇ, ಆದಿಯಲ್ಲಿ ನಾನಿನ್ನ ಆದರದಿ ನೆನವೆ. ಬ್ರಹ್ಮಾದಿ ದೇವತೆಗಳಿರ ಸಾಧು ನುಡಿಗಳ ನಾನು ಸಾಧಿಸಿ ಹೇಳುವೆ ನಿಮ್ಮ ಸಾಧು ಕೃಪೆಯಿಂದ. ಲೋಕದಲ್ಲಿ ವಿಖ್ಯಾತ ಶ್ರೀಕಾಶಿ ವಿಶ್ವೇಶ, ಗೋಕರ್ಣಪುರ ನೆಲೆಯ ಶ್ರೀ ಕುಂಭಕೋಣೇಶ, ಶ್ರೀ ಕುಮಾರಸ್ವಾಮಿ ಶ್ರೀಕಾಂತದಯ ಮಾಡು, ವೈಕುಂಠಪುರದೊಡೆಯ ಶ್ರೀ ವೆಂಕಟೇಶ. ಮಂಗಳಪ್ರದ ಪಾಂಡುರಂಗ ಶ್ರೀ ವಿರೂಪಾಕ್ಷಲಿಂಗ, ಶ್ರೀಶೈಲೇಶ ಗಂಗೆ ಗೋದಾವರಿ ತುಂಗಭದ್ರೆ, ಮತ್ತೆ ಮಂಗಳಪ್ರದ ಸತ್ತರಂಗಗಳುಳ್ಳ ತೀರ್ಥಂಗಳಿರ ನಿಮ್ಮನ್ನು ಹಿಂಗದೆ ನಾನಂತರಂಗದಲ್ಲಿ ನೆನೆವೆ. ಕಾವೇರಿಯಲ್ಲಿರುವ ಕರುಣಾಬ್ಧಿ ಶ್ರೀರಂಗ, ಕಾಶೀಪುರ ನಿಲಯ ಕಾಳಭೈರವ ಮಹಾಕಾಳಿ, ನಾನಿನ್ನ ಈ ಕಾಲದಲ್ಲಿ ನೆನ್ನೆ ಭೋಕಡು ವೀರಭದ್ರ ಮೂಕಾಂಬಿಕೆ ದಯಮಾಡು. ಕಂಚಿಯಲ್ಲಿ ಕಾಮಾಕ್ಷಿ, ಮಧುರಿಯಲ್ಲಿ ಮೀನಾಕ್ಷಿ, ಕಾಶಿಯ ವಿಶಾಲಾಕ್ಷಿ, ಕಾಯಿರೆಲ್ಲರೂ ಕೂಡಿ ಕರುಣದಿಂದ. ಬಹು ಸತ್ಯವುಳ್ಳಂತ ಬಹುದೇವತೆಗಳಿರ ಹೆಚ್ಚಿನವಳೆ ಚಂಚಳಾಗಿ ನೀ ಹೋಗಿ ಚೆಲುವ ಕೊಲ್ಹಾಪುರದ ಒಳಗೆದ್ದು ಭಕ್ತರಿಗೆ ಒಲೆವಂತ ಮಹಾಮಾಯವಲಿ ನೀನು ಎನ್ನ ಮೇಲೆ ವಚನ ಪೇಳುವೆ ನಿನ್ನ ಒಲಮೆಯಿಂದ. ಅರಸಿನಿ ಕೇಳಮ್ಮ ಸರಸಾಗಿ ಪೇಳನ್ನು ತರಿಸು ತಾಂಬೂಲವನ್ನು ಸರಸಾದ ಕಾಯಿ ಪತ್ರೆ ಕರ್ಪೂರದ ಅಡಿಕೆಗಳು ಕಿರಿಗಾಚು ಏಲಕ್ಕಿ ವರಮೌಕ್ತಿಕದ ಸುಣ್ಣ ಮರೆಯಬೇಡೆಂದು. ಕೊರೆಯುವಚನವ ಕೇಳಿ ಕೆರುನಿಗೆ ನಗುತ್ತಲೆ ತಿರುಗಿ ಬೇಡುವುದು ಕೊರೆಯುವರ ನಡತೆಯೆಂದು ನಡತೆಯು ಸರಿಯೆಂದು ಅರಸಿತಾ ಸರಸಾಗಿ ಎಲ್ಲವನ್ನು ತರಿಸಿ ಮುಂದಿಟ್ಟು ಈ ಪರಿ ನುಡಿದಳಾಗ. ಆಗ ಪರಮಾತ್ಮ ಹೇಳ್ತಾನಂತೆ, ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಆದಿನಾರಾಯಣ, ನಿನ್ನನ್ನು ಆಧಾರದಲ್ಲಿ ನಮಸ್ಕಾರ ಮಾಡಿ ನಾನು ಹೇಳ್ತೇನೆ. ಆಮೇಲೆ ಬ್ರಹ್ಮಾದಿ ದೇವತೆಗಳಿರ ನಿಮಗೂ ಎಲ್ಲರೂ ನಮಸ್ಕಾರ ಮಾಡಿ ಹೇಳ್ತೇನೆ, ನಿಮ್ಮ ಅನುಗ್ರಹದಿಂದ ಹೇಳ್ತೇನೆ. ಆಮೇಲೆ ಲೋಕದಲ್ಲಿ ವಿಖ್ಯಾತವಾಗಿರುವಂತಹ ಕಾಶೀಪುರದಲ್ಲಿರುವಂತಹ ವಿಶ್ವೇಶ, ಗೋಕರ್ಣಪುರದಲ್ಲಿರುವಂತಹ ಕುಂಭಕೋಣೇಶ, ಶ್ರೀಕುಮಾರಸ್ವಾಮಿ ಶ್ರೀಕಾಂತ ದಯಮಾಡು, ವೈಕುಂಠಪುರದಲ್ಲಿರುವಂತಹ ವೆಂಕಟೇಶ ದಯಮಾಡು ಹೇಳ್ತಾರೆ. ಪಾಂಡುರಂಗ ನೀನು ದಯಮಾಡಪ್ಪ, ವಿರೂಪಾಕ್ಷಲಿಂಗ ನೀನು ದಯಮಾಡು, ಶ್ರೀಶೈಲೇಶ ದಯಮಾಡು, ಗಂಗೆ ಗೋದಾವರಿ ತುಂಗಭದ್ರೆ ಎಲ್ಲ ತೀರ್ಥ ದೇವತೆಗಳೇ ನನ್ನ ಮೇಲೆ ದಯಮಾಡ್ರಿ. ನಿಮ್ಮನ್ನು ನೆನೆಸಿ ನಾನು ಹೇಳ್ತೇನೆ. ಕಾವೇರಿಯಲ್ಲಿರುವಂತಹ ಕರುಣಾನಿಧಿಯಾಗಿರುವಂತಹ ಶ್ರೀರಂಗದೇವರು, ಕಾಶೀಪುರದಲ್ಲಿರುವಂತಹ ಕಾಳಭೈರವ ಮಹಾಕಾಳಿ ನಿನ್ನೆ ನೆನೆಸ್ತೇನೆ. ಆಮೇಲೆ ವೀರಭದ್ರ ಮೂಕಾಂಬಿಕೆ ದಯಮಾಡು, ಕಂಚಿಯಲ್ಲಿ ಕಾಮಾಕ್ಷಿ, ಮಧುರೆಯಲ್ಲಿ ಮೀನಾಕ್ಷಿ, ಕಾಶಿಯಲ್ಲಿ ವಿಶಾಲಾಕ್ಷಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ನಿಮ್ಮ ಅನುಗ್ರಹದಿಂದ ನಾನು ಹೇಳ್ತಾ ಇದ್ದೇನೆ. ಎಲ್ಲ ಸತ್ಯ ದೇವತೆಗಳಿಗೆ ನಿಮಗೆ ನಮಸ್ಕಾರ ಮಾಡಿ ಆಮೇಲೆ ಚಂಚಳಲಾಗಿರುವಂತಹ ಕೊಲ್ಹಾಪುರಕ್ಕೆ ಹೋಗಿರುವಂತಹ ಮಹಾಲಕ್ಷ್ಮೀ ದೇವಿ ನಿನ್ನ ಮೇಲೆ ನಿನಗೆ ನಮಸ್ಕಾರ ಮಾಡಿ ನಿನ್ನ ಅನುಗ್ರಹದಿಂದ ಹೇಳ್ತಾ ಇದ್ದೀನಿ. ಅಮ್ಮ ರಾಣಿ, ನನ್ನ ಮಾತನ್ನು ಕೇಳು, ಸರಿಯಾಗಿ ಹೇಳ್ತೇನೆ. ಅದಕ್ಕಿಂತ ಮೊದಲು ತಾಂಬೂಲ ತರ್ತಾರೆ. ಸರಿಯಾದ ತಾಂಬೂಲ ಇರಬೇಕು, ಕರ್ಪೂರದ ಅಡಿಕೆ ಇರಬೇಕು, ಕೆರಿಗಾತು ಇರಬೇಕು, ಏಲಕ್ಕಿ ಇರಬೇಕು, ಸುಣ್ಣ ಇರಬೇಕು, ಅದೆಲ್ಲ ಸರಿಯಾಗಿ ಮರಿದೆ ಅಷ್ಟೆಲ್ಲ ಹಾಕ್ಕೊಡುವಂತ. ಆ ಮಾತನ್ನು, ಕೊರವಿಯ ಮಾತನ್ನು ಕೇಳಿ ರಾಣಿ ನಗುತ್ತದೆ, ಹೇಳ್ತಾಳಂತೆ. ಕೊರವಿಯ ನಡ್ತೇನೆ ಇದು, ಮತ್ತೆ ಮತ್ತೆ ಬೇಡ್ತಾರೆ ಅಂತ ಹೇಳಿ ತರಿಸ್ತಾಳಂತೆ. ಸತ್ಯ ಪೇಳಮ್ಮ ನೀ ಉತ್ತಮ ಕೊರವಂಜಿ, ಸತ್ಯ ಪೇಳೆ ಚಿತ್ತಕ್ಕೆ ಬೇಕಾದ್ದು ಮತ್ತೆ ನಾ ಕೊಡುವೇನು, ಸತ್ಯ ಪೇಳೆ ತರಿಸಿಟ್ಟೆ ನಾ 3 ಮೊರ ತುಂಬ ಮುತ್ತನ್ನು, ಸತ್ಯ ಪೇಳೆ ಸರಸಾಗಿ ಮನಸ್ಸಿಗೆ ಹರ್ಷ ಆಗೋ ಹಾಗೆ, ಸತ್ಯ ಪೇಳೆ ಗಂಟಲು ಬಿಗಿದು 108 ಮಾತಾಡದೆ, ಸತ್ಯ ಪೇಳೆ ಬಂಟತನವ ಪೇಳಿ ಪಂಟಿಸಬೇಡನ್ನ, ಸತ್ಯ ಪೇಳೆ ಮಾನವಂತೆಯನ್ನು ಮಾನ ಮಾಡಲು ಬೇಡ, ಸತ್ಯ ಪೇಳೆ ಅನಂತಾದ್ರೀಶನ ಆಣೆ ನೆನಗುಂಟು, ಸತ್ಯ ಪೇಳೆ. ಆಗ ರಾಣಿ ಹೇಳ್ತಾ ಅಂತೆ, ನೀ ಏನು ಕೇಳ್ತಿ ಎಲ್ಲ ಕೊಡ್ತೀವಿ. 3 ಮೊರ ತುಂಬ
ಮುತ್ತನ್ನು ತಂದು ಇಡಿಸ್ತಾ ಮುಂದೆ ಬಿಟ್ಟು ಅವ್ರು ಹೇಳ್ತಾಳಂತೆ, ಸತ್ಯವಾದ ಮಾತನ್ನು ಹೇಳಮ್ಮ, ಏನು ಹೇಳಬೇಡ, ಅನುಮಾನ ಮಾಡಬೇಡ, ನೀನು ಕೇಳಿದ್ದು ಕೊಡ್ತೇನೆ, ಸತ್ಯವನ್ನು ಹೇಳು. ಮನ್ನಿ ಸರಸಿಯ ಮಾತು ಮುನ್ನ ನುಡಿದಳು ಕೊರವೆ ಎನ್ನವನೇ ಕೇಳೆ, ನಿನ್ನನ್ನ ನಾನುಂಡು ನಿನ್ನಳು ವಂಚನೆ ಇನ್ನು ನಾ ಮಾಡಿದರೆ ಅನ್ನ ಹುಟ್ಟದು ಎನಗೆ ಅನ್ಯಾಯದಿಂದ. ಎನ್ನ ಬುಟ್ಟಿಯೊಳಗಿರುವ ಧಾನ್ಯ ದೇವತೆಯ ಆಣೆ, ಎನ್ನ ತಾಯಿಯ ಆಣೆ, ಎನ್ನ ತಂದೆಯ ಆಣೆ, ಚನ್ನ ಬದರಿಯಲ್ಲಿರುವ ಎನ್ನ ಒಡೆಯನ ಆಣೆ, ಎನ್ನ ಗುರುವಿನ ಆಣೆ, ಎನ್ನ ಆಣೆ ತೆಡೆ ಮತ್ತೆ ಎನ್ನ ಕೂಸಿನ ಆಣೆ. ಮುನ್ನ ನೀ ಬೇಡಿದ್ದು ನಾ ಇನ್ನು ಆಣೆ ಕೊಡುವೆ, ಎನ್ನ ವಚನವು ಸತ್ಯವಾಗಿ ತಿಳಿಯೇ. ಅರಸಿ ನೀ ಕೇಳುವ ದುಃಖ ಈ ಮೂರು ಮಾತುಗಳು, ವರಪುತ್ರಿಗಾಗಿರುವ ಜ್ವರದ ಕಾರಣವೊಂದು. ಕೊರವೆಯ ಧ್ವನಿ ಕೇಳಿ ಹೊರಗೆ ಬಂದದು ಮತ್ತೆ, ಪರಮ ಉತ್ತಮನಾದ ವರ ಹೇಗೆ ಈಕೆಗೆ ದೊರಕುವನು ಎಂದು. ಸರಸಿಜಾಕ್ಷಿಯ ಕೇಳು ಜ್ವರದ ಕಾರಣ ನೀನು, ಸರಿಗೆಳುತ್ತಿಯರ ಕೋಡೆ ಸರಸಾಗಿ ಮನದಲ್ಲಿ ಇರುವ ಕಾಲದಲ್ಲಿ ಪರಮಪುರುಷನ ಕಂಡು ಮರುಳಾಗಿ ಮೋಹಿಸಿದ ಮರಗುವಳು ಮತ್ತುಳಿದ ಜ್ವರವಲ್ಲವಿದು ಕಾಮ ಜ್ವರವಮ್ಮ ತಿಳಿಯೇ. ಕೊರವಿಯ ಧ್ವನಿ ಕೇಳಿ ಹೊರಗೆ ಬಂದದ್ದು ಕೇಳು, ಮರುಳು ಮಾಡಿದ ಆ ಪರಮ ಪುರುಷನ ಮಹಿಮೆ ಸರಸಾಗಿ ನಾವೇಳು. ಸ್ವರದಿಂದಲೇ ನುಡಿಯುತ್ತಲೇ ಬರುವಾಗ ತಾ ಕೇಳಿ ಹೊರಗೆ ಬಂದಳು ಈಕೆ ಸ್ಮರಿಸಿಯವನ. ಪರಮ ಉತ್ತಮನಾದ ವರ ಹೇಗೆ ಈಕೆಗೆ ದೊರಕುನಿ ಎಂತೆಂಬ ಪರಮ ಚಿಂತೆಯಲ್ಲಿ ಸೊರಗಬೇಡಮ್ಮನಿ. ವರ ಅವನೇ ತಿಳಿ ಸತ್ಯ ಕರೆದು ಕೊಡು ಅವಗೆ ಅವನ ಪುತ್ರಿಯನ್ನು. ಎಲ್ಲಿರುವನಾರು ಬಲ್ಲವರು ಯಾರೆಂದು ಫುಲ್ಲಾಕ್ಷ್ಮಿ ಮರದಲ್ಲಿ ಚಿಂತಿಸಬೇಡ. ಬಲ್ಲಿನಾಥ ನಾನು ಬಲ್ಲಿದ ವೈಕುಂಠದಲ್ಲಿರುವ ಶ್ರೀರಮಾವಲ್ಲಭನು ಕಾಣೆ. ಚಲುವ ಶೇಷಾದ್ರಿಯಲ್ಲಿ ಶ್ರೀಶೇಷಾದ್ರಿಯಲ್ಲಿರುವ ಈ ಕಾಲದಲ್ಲಿ ಆತನ ಕಂಡು ವಲ್ಲಭ ನೀವು ನನಗೆ ಸಲ್ಲುವ ಮನ್ನ ಮರದಲ್ಲಿ ಮೇಯಿಸಿದ ಕೂನದಲ್ಲಿ ಕುಲಗೋತ್ರಳು ಎಲ್ಲ ಕೇಳುತ್ತ ಪ್ರೇಮದಲ್ಲಿ ಕಲವ ಮಾಡಿ ಎಲ್ಲ ಗೆಳೆತರ ಕೋಡಿ ಕಲ್ಲಿದ್ದಲು ಒಗೆದು ಬಲ್ಲಿದಾತನ ಕುದುರೆ ಅಲ್ಲೇ ಕೊಂದಳು ಈಕೆ ಎಲ್ಲ ಈ ಮಾತು. ಮಾಡಿ ಎಲ್ಲ ಗೆಳತಿಯರ ಕೋಡಿ ಕಲ್ಲಿಲೆ ಒಗೆದು ಬಲ್ಲಿದಾತನ ಕುದುರೆ ಅಲ್ಲೇ ಕೊಂದಳು ಈಕೆ ಎಲ್ಲ ಈ ಮಾತು. ಅಲ್ಲಾದರೀಕೆಯನ್ನು ಎಲ್ಲೆ ಕೇಳೆ. ಸರಸಿ ಅರಸಿ ಏನು ಮಾಡ್ತಾಳಂತೆ, ಆ ಕುರುವೆಯನ್ನು ಕರೆದು ಹೇಳಮ್ಮ ಎಲ್ಲ ಸರಿಯಾಗಿ ಹೇಳು ಅಂತ ಹೇಳಿದಾಗ, ಅಮ್ಮ ನಾನು ವಂಚನೆ ಮಾಡೋದಿಲ್ಲ, ಈ ಬುಟ್ಟಿಯಲ್ಲಿ ಕೂಸವಲ್ಲ, ಈ ಕೂಸಿನ ಆಣೆ ಮಾಡಿ ಹೇಳ್ತೇನೆ, ಬದ್ರೆಯಲ್ಲಿರುವಂತಹ ಆ ಬದ್ರಿನಾರಾಯಣ ಆಣೆ ಮಾಡಿ ಹೇಳ್ತೇನೆ, ನನ್ನ ಗುರುವಿನ ಆಣೆ ಮಾಡಿ ಹೇಳ್ತೇನೆ, ಈ ಕೂಸಿನ ಆಣೆ ಮಾಡಿ ಹೇಳ್ತೇನೆ, ನನ್ನ ಮಾತು ಸತ್ಯವಾಗಿದೆ, ನಾನು ಎಂದು ಸುಳ್ಳು ಮಾತಾಡೋದೇ ಇಲ್ಲ. ಅಮ್ಮ ರಾಣಿ, ನೀನು ಯಾಕೆ ನಿಮಗೆ ಇದೆ ಅಂದರೆ, ಮೊದಲನೇದು ನಿನ್ನ ಮಕ್ಕಳಿಗೆ ಜ್ವರದ ಕಾರಣ ಅಂತ ಕೇಳ್ತಾ ಇದ್ದೀಯ. ಕೊರವಿಯ ಧ್ವನಿಯನ್ನು ಕೇಳಿ ಹೊರಗೆ ಬಂದಿದ್ದಾಳೆ, ಅದು ಎರಡನೇ ಕಾರಣ. ಮೊನ್ನೇದು ನಿನ್ನ ಮಗಳಿಗೆ ಬರಬೇಕು ಅಂತ ಕೇಳಿದೆ, ಆ ಕಾರಣ. ಜ್ವರದ ಕಾರಣ ಹೇಳ್ತೇನೆ. ಈಕೆ ವನದಲ್ಲಿ ಹೋದಾಗ ಗೆಳತಿಯರ ಜೊತೆಗೆ ಆಟ ಆಡ್ತಾ ಇರುವಾಗ ಆ ಪರಮ ಪುರುಷನಾಗಿ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಅವನನ್ನು ನೋಡಿ ಮೋಹಿಸಿದ್ದಾಳೆ. ಆ ಜ್ವರ ಇದು ಜ್ವರವಲ್ಲ, ಕಾಮಜ್ವರ ಅಂತ ಹೇಳ್ತಾರೆ. ಕೊರವಿಯ ಧ್ವನಿ ಕೇಳಿ ಹೊರಗೆ ಬಂದದ್ದು ಕೇಳು, ಹೊರಗೆ ಬಂದಿದ್ದಾಳೆ. ನಾನು ಯಾಕೆ ಅಂತಂದರೆ ಆ ಪರಮ ಪುರುಷನ ಮಹಿಮೆಯನ್ನು ಹೇಳೋದನ್ನು ಕೇಳಿ ಹೊರಗೆ ಬಂದಿದ್ದಾಳೆ, ಅವನನ್ನು ಸ್ಮರಣೆ ಮಾಡುತ್ತಾ ಹೊರಗೆ ಬಂದಿದ್ದಾಳೆ. ಆ ಉತ್ತಮನಾದ ಪುರುಷ ಹೇಗೆ ದೊರೆತಾನೆ ಅಂತ ಹೇಳಿ ಹೇಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚಿಂತೆ ಮಾಡಬೇಡ. ಅವರನ್ನು ಕರೆದು ನಿನ್ನ ಮಗಳನ್ನು ಕೊಡು, ಎಲ್ಲ ಸರಿಯಾಗುತ್ತೆ. ಅವನು ಎಲ್ಲಿದ್ದಾನೆ ಅಂತ ಕೇಳಿದರೆ ಚಿಂತೆ ಮಾಡಬೇಡ, ಆ ಅವನು ಪರಮಾತ್ಮನೇ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ, ವೈಕುಂಠದಲ್ಲಿರುವಂತಹ ಪರಮಾತ್ಮನೇ ಇಲ್ಲಿ ಶೇಷಾದ್ರಿಯಲ್ಲಿದ್ದಾಳೆ, ಅವನಿಗೆ ಕೊಡು ನೀನು ಅಂತ ಹೇಳಿ. ಅವನ ಜೊತೆಗೆ ಇವಳು ಮಾತಾಡ್ತಾ ಅವನ ಕುಲ ಗೋತ್ರ ಎಲ್ಲ ಕೇಳಿದ್ದಾಳೆ. ಪ್ರೇಮದಲ್ಲಿ ಇಬ್ಬರು ಕಲಹ ಮಾಡಿ ಆಮೇಲೆ ಏನು ಮಾಡಿದ್ದಾಳೆ ಕೇಳಿ ಎಲ್ಲ ಆದಮೇಲೆ ಅವನ ಮುಂದೆ ಬಂದರೆ ಕಲ್ಲಿಂದ ಹೊಡೆದಿದ್ದಾಳೆ, ಆ ಕುದುರೆಗೆ ಹೊಡೆದಿದ್ದಾಳೆ, ಆ ಬೆಳಕು ಹೊಡೆದಿದ್ದಾಳೆ. ನಾನು ಹೇಳಿದ್ದೆಲ್ಲ ಸರಿ, ನಾ ಕೇಳಿ ಈಕೆಗೆ ಅಂತ ಹೇಳ್ತಾಳೆ. ಆಗ ಆ ಮಾತನ್ನು ಕೇಳಿ
ಅಂದ ಮಾತನ್ನು ಕೇಳಿ ಪದ್ಮಾವತಿಯು ಮಂದಹಾಸನಕ್ಕೂ ಮುಂದೆ ತಲೆಬಾಗುತ್ತಲೇ ಚಂದಾಗಿ ಮನಸ್ಸಿಗೆ ತಂದು ಪಾದಾಂಗುಷ್ಟದಿಂದ ನೆಲ ಬರೆದಳಾಗೊಂದು ನುಡಿಯದಲೇ. ಮುಂದೆ ಪದ್ಮಾವತಿಯು ಮುಂದೆ ನುಡಿದಳು ಕೊರವೆ ಸುಂದರಿಗೆ ಜ್ವರತಾಪದಿಂದ ನಿನ್ನೊಳು ನೀನೆ ನೊಂದು ಕೊಂಬುವೆ ದಾರ ಮುಂದೆ ಆಡುವಳಲ್ಲ ಮುಂದಕ್ಕೆ ನಾನೆನಗೆ ಮುಂದೆ ಹಿತಪೇಳನು ಸಂದೇಹ ಪಟ್ಟು ಭಯದಿಂದ ಅಂಜಲು ಬೇಡ ಎಂದು ಮುಖಿ ನಾ ಪ್ರೀತಿಯಿಂದ ವೆಂಕಟಪತಿಯ ಚಂದ ಪಾದದರೇಣು ಎಂದು ಕೊಡುವೆನು ನಿನಗೆ ಬಂದ ಜ್ವರ ಈಗ ತ್ವರೆಯಿಂದ ಓಡುವುದು. ಆಗ ಹೇಳ್ತಾಳೆ. ಆ ಮಾತನ್ನು ಕೇಳಿ ಪದ್ಮಾವತಿ ನಕ್ಕು ಮಂದಹಾಸದಿಂದ ನಕ್ಕು ಹಿಂದೆ ತಲೆ ಬಕ್ಕೊಂಡು ಕಾಲಿಗೆ ಬರಿತಾ ಇದ್ದಾಳೆ, ನೆಲ ಬರಿತಾಳೆ. ಆಗ ಪದ್ಮಾವತಿಯ ಮುಂದೆ ಕೊರಗೆ ಹೇಳ್ತಾ ಇದ್ದೆ, ಕಾಮಜ್ವರದಿಂದ ನೀನು ಮಾಡ್ತಾ ಇದ್ದೆ, ಯಾರ ಮುಂದೆ ಹೇಳ್ತಾ ಇಲ್ಲ, ಅಂಜಬೇಡ. ಆ ವೆಂಕಟಪತಿಯ ಚಂದದ ಪಾದದ ರೇಣುವನ್ನು ತಂದಿದ್ದೇನೆ, ಅದನ್ನು ನಿನ್ನ ತಲೆ ಮೇಲೆ ಇಡ್ತೇನೆ, ಜ್ವರ ಎಲ್ಲ ಹೊಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ವಾರದಾಕ್ಷಿಯಕ್ಕೆ ಕೈಯ ತೋರು ಪೇಳುವೆ ನಿನ್ನ ಸಾರ ಸಾಮುದ್ರಿಕೆಯ ಪೂರ್ವದಲ್ಲಿ ಪೇಳಿದ ನಾರದನು ವನದಲ್ಲೇ ನಾರಿ ಸುಳ್ಳಲ್ಲ ತಿಳಿಬೇರೆ ಪೇಳುವೆ ಮತ್ತೆ ಚಾರು ಚಿಹ್ನೆ ತೋರುವುದು ಕೈಯಲ್ಲಿ ಚಾರು ಚಕ್ರದ ತಿನ್ನೆ ಸಾರ ಮಚ್ಚದ ರೇಖೆ ತೋರುವುದು ಧನರೇಖೆ ಪಾರ್ಶ್ವ ಕನ್ನದ ರೇಖೆ ತೋರುವುದು ಮಂಗಳಾಕಾರವಾಗಿ ಬಹು ಪ್ರೀತಿಕರವಾದ ಮತ್ತೆ ಚಾರು ದಂಪತಿ ರೇಖೆ ತೋರುವುದು ನೋಡೇ. ಉತ್ಸವದಿಯ ಆಯುಷ್ಯ ಹೆಚ್ಚು ಮಾಡುವ ರೇಖೆ ಸ್ವಚ್ಛದಿಂದಲೇ ನೋಡು ಹೆಚ್ಚಿನ ಆಭರಣದಲ್ಲೇ ಮುಚ್ಚಿರುವ ಮಲೆ ಮೂಗು ಅಚ್ಚ ಬಂಗಾರ ಧರಡಚ್ಚೆ ಕೂಡಿಸಿದಂತೆ ಸ್ವಚ್ಛ ತೋರುವುದು ಮಚ್ಚ ಕಂಗಳೆ ನಾನು ಮುಚ್ಚಿ ಹೇಳುವವಳಲ್ಲ. ಸ್ವಚ್ಛ ಎಡೆಯ ತೊಡೆಯಲ್ಲಿ ಮಚ್ಚ ಲಕ್ಷಣ ಉಂಟು ಹೆಚ್ಚು ಪೇಳಲು ಏನು ಹೆಚ್ಚಿನೊಳಗೆಲ್ಲ ಹೆಚ್ಚು ಮಂಗಳ ರೇಖೆ ನಿಚ್ಚಳವಾಗಿರುತ್ತಿಹದು ನಿಶ್ಚಯದಲ್ಲಿ ಕುರಳಲ್ಲಿ ಅಚ್ಚುತನೇ ತಾನಿನಗೆ ಮೆಚ್ಚಿಪತಿಯಾಗುವನು ನಿಶ್ಚಯವು ತಿಳಿಯೇ. ಇಷ್ಟು ಮಾತುಗಳ ಕೇಳಿ ದಿಟ್ಟ ವೆಂಕಟಪತಿಯು ಶ್ರೇಷ್ಠ ಪಾದದ ರೇಣು ಕೊಟ್ಟು ಪದ್ಮಾವತಿಗೆ ಇಟ್ಟ ಹಣೆಯಲ್ಲಿ ತಿಲಕ ಇಷ್ಟಾರ್ಥಕರ ಹಸ್ತ ಇಟ್ಟು ಶಿರದಲ್ಲಿ ಅಭಯ ಕೊಟ್ಟು ಅರಸಿಯ ಮುಂದೆ ಸ್ಪಷ್ಟ ನುಡಿದಳು ಬಿಡಿಯ ಬಿಟ್ಟು ಕೊರವೇ. ನೋಡಿ ಹೇಳ್ತಾ ಇದ್ದಾನೆ ಪರಮಾತ್ಮ, ಅಮ್ಮ ಪದ್ಮಾವತಿ ನಿನ್ನ ಕೈ ತೋರಿಸು, ನಾ ಎಲ್ಲ ಹೇಳ್ತೇನೆ ಅಂತ ಹೇಳ್ತಾ. ಸುಂದರವಾದ ಕೈ ಇದೆಯಮ್ಮ ನಿಂದು, ಅಲ್ಲಿ ಎಲ್ಲ ಥರದ ಏನು ಮಂಗಳಕರವಾದ ರೇಖೆಗಳಿರಬೇಕು ಅವೆಲ್ಲ ಇದೆ, ನಿನಗೆ ಮತ್ತೆ ಒಳ್ಳೆ ಗಂಡ ಸಿಗ್ತಾನೆ, ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಇರುವಂತಹ ಗಂಡ ಸಿಗ್ತಾನೆ. ಆದ್ದರಿಂದ ಕಮಲದಂತಹ ಮುಖವುಳ್ಳವಳೆ ಅಚ್ಯುತನೇ ಪರಮಾತ್ಮನೇ ನಿನ್ನ ಪತಿಯಾಗಿ ಬರ್ತಾನೆ. ಆ ವೆಂಕಟೇಶ ದೇವರ ಪಾದದ ಇದನ್ನು ಧೂಳಿಯನ್ನು ನಿನ್ನ ತಲೆ ಮೇಲೆ ಇಟ್ಟು ನಿನಗೆ ಆಶೀರ್ವಾದ ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾ. ಆಗ ಕೊರವಿ ಹೇಳ್ತಾಳಂತೆ, ಹೇ ರಾಣಿ ಪಟ್ಟದ ರಾಣಿ, ನೀ ಗಟ್ಟಿ ಮನಸ್ಸು ಮಾಡಿ ಬೇರೆ ಯಾರಿಗೂ ನಿನ್ನ ಮಗಳನ್ನು ಕೊಡಬೇಡ, ಆ ವೆಂಕಟೇಶನಿಗೆ ನಿನ್ನ ಮಗಳನ್ನು ಕೊಡು, ಆಗ ನಿನ್ನ ಮಗಳು ಸಂತೋಷದಿಂದ ಇರ್ತಾಳೆ ಅಂತ ಹೇಳ್ತಾಳೆ. ದುಷ್ಟ ಕೊರವಿ ಅಂತ ಕೆಟ್ಟ ನುಡಿದರೆ ಎಂದು ಸಿಟ್ಟು ಮಾಡಲು ಬೇಡ, ಗಟ್ಟಿಯಾಗಿ ನಿನಗೆ ಸ್ಪಷ್ಟ ಹಿತ ಹೇಳುವೆನು, ಕಟ್ಟುಪದರಿಗೆ ಗಂಟು ಹುಟ್ಟಿಸಿ ಹೇಳುವಳಲ್ಲ, ಕಟ್ಟ ಕಡೆದರಿಂದ ಹುಟ್ಟುವುದು ಏನೆನಗೆ ಶ್ರೇಷ್ಠ ಲಾಭ. ದಿಟ್ಟಾದ ಗುದುರೆ ಗುರಿಯಿಟ್ಟು ಕೊಂದಳು ಎಂಬ ಸಿಟ್ಟಿರಲು ಈಕೆಯನ್ನು ಕೊಟ್ಟರಂಗೀಕಾರ ಪಟ್ಟಾನು ಹೇಗೆಂದು ಇಷ್ಟಕ್ಕೆ ಸಂದೇಹ ಪಟ್ಟು ನೀ ಬಿಡಬೇಡ, ಸಿಟ್ಟಿನಲೆ ನಿತ್ಯ ಸಂತುಷ್ಟ ಮೂರ್ತಿಗೆ. ಇನ್ನೊಂದು ನಾನಿನಗೆ ಮುನ್ನ ಪೇಳುವೆ ಗುರುತು, ಇನ್ನೊಂದು ಗಳಿಗೆ ಮೇಲು ಉನ್ನತಾಶ್ವವನೇರಿ ಚೆನ್ನಾಗಿ ಶೀಲ ಸಂಪನ್ನಳೊಬ್ಬಳು ಬಾಲೆ ಪನ್ನಗಾಚಳದಿಂದ ನಿನ್ನಲ್ಲಿ ಬರುವೋಳು ಕನ್ಯಾರ್ಥಿಯಾಗಿ. ನಿನ್ನ ಪತಿಗೆ ಮಾತನ್ನು ಚೆನ್ನಾಗಿ ಹೇಳು, ನಿನ್ನ ಮೈದುನಗೆ ಹೇಳು, ನಿನ್ನ ಪುತ್ರಗೆ ಹೇಳು, ನಿನ್ನ ಮಗಳನ್ನು ಕರೆದು ಮುನ್ನ ಏಕಾಂತದಲ್ಲಿ ಇನ್ನೊಮ್ಮೆ ನೀ ಕೇಳು ಚೆನ್ನವಾಗಿ. ಆಮೇಲೆ ಹೇಳ್ತಾ ಇದ್ದಾನೆ ಪರಮಾತ್ಮ, ಅಮ್ಮ ದುಷ್ಟ ಕೊರವಿದ್ದಾಳೆ ಅಂತ ಹೇಳಿ ಸೆಟ್ ಮಾಡಿ ಹೋಗಬೇಡ, ನಾನು ಸ್ಪಷ್ಟವಾಗಿ ಸರಿಯಾಗಿ ಹೇಳ್ತಾ ಇದ್ದೆ, ಸುಳ್ಳು ಹೇಳಿದ್ರೆ ನನಗೇನು ಲಾಭ, ಸೆರಿಗೆಗೆ ಗಂಟು ಕಟ್ಟು, ನಾ ಸುಳ್ಳು ಹೇಳೋದು. ಈಕೆ ಏನು ಮಾಡಿದ್ದಾಳೆ, ಆ ಕುದುರೆನ ಇದು ಮಾಡಿದ್ದಕ್ಕೋಸ್ಕರ ಅವನು ಹೆಂಗೆ ಇವನು ನಿನ್ನ ಮಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಸಂದೇಹ ಪಡಬೇಡ. ನಿತ್ಯ ಸಂತುಷ್ಟನಾಗಿರುವಂತಹ ಆನಂದ ಮೂರ್ತಿ
ಇವಳನ್ನು ಮದುವೆ ಮಾಡಿಕೊಂಡ. ಮತ್ತು ಇನ್ನೊಂದು ಹೇಳ್ತಾ ಇದ್ದೇನೆ, ಈಗ ಸ್ವಲ್ಪ ಹೊತ್ತಿಗೆ ಒಳ್ಳೆ ಕುದುರೆಯನ್ನು ಏರಿ ಒಬ್ಬ ಹೆಂಗಸ್ ಬರ್ತಾ ಇದ್ದ ಕನ್ಯಾರ್ಥಿಯಾಗಿ. ಆಗ ಅವಳು ಬರೋಕ್ಕಿಂತ ಮೊದಲೇ ಈ ಸುದ್ದಿಯನ್ನು ನಿನ್ನ ಗಂಡನಿಗೆ ಹೇಳು, ಮೈದುನನಿಗೆ ಹೇಳು, ಪುತ್ರನಿಗೆ ಹೇಳು, ಮಗಳನ್ನು ಕರೆದು ಮತ್ತೆ ಏಕಾಂತದಲ್ಲಿ ಕೇಳು, ಅವನಿಗೆ ಕೊಡುವುದೇನು ಹೇಳಿ ಕೇಳು. ಕರೆಯಾದರಿನ್ನೊಮ್ಮೆ ಕರೆದು ಕೊಡು ಬೇಡಿದ್ದು, ಗುರುತುದಲ್ಲಿ ನಾನೆತ್ತೆ ಇರುವೆನು ಬದರಿಯಲ್ಲಿ ಸರಸಾಗಿ ನಾನು ಬೇಸರದೆ ಬ್ರಹ್ಮಾಂಡೆಲ್ಲ ತಿರುಗಿ ಬಂದೆನು ಇಲ್ಲೇ ಕುಂಭ ಆಸೆಯಲ್ಲಿ ತಿರುಗುವವಳು ನಾನಲ್ಲ ಪರಹಿರಾರ್ಥವೇನಗೆ ಪರಮ ಕಾರ್ಯ. ಪರಿಪರಿಯ ಜನನನುಸರಿಸಿ ಹೇಳಿದೆ ಹಿತವ ಉರಗ ಮಂತ್ರವ ಬಲ್ಲೆ ಉರಿಯ ನುಂಗಲ ಬಲ್ಲೆ ಹರಿಯ ಹಾವಿನ ಹೋಗಿ ಹರಿಸದಲ್ಲಿ ಹಿಡಿಯಬಲ್ಲೆ ಪರರು ಹಾಕಿದ ವಿಷವ ಪರಿಹರಿಸಬಲ್ಲೆ ನಾ ಪರತತ್ವವನ್ನು ಬಲ್ಲೆ ಮರಣ ಹೊಂದಿದವರನ್ನು ತಿರುಗಿ ಬದುಕಿಸಬಲ್ಲೆ ಹಿರಿಯ ಹೊತ್ತಿಗೆ ಬಲ್ಲೆ ಸಿರಿಯ ಶಿಂಬೆಯ ಮಾಡಿ ಶಿರದಲ್ಲೇ ಬ್ರಹ್ಮಾಂಡ ಧರಿಸಿ ತನಗಾಧಾರವಿರದ ಬಯಲೊಳಗೆ ಕುಳಿತಿರುವಂತಹ ಆ ದಿವ್ಯ ಪುರುಷನ ಬಲ್ಲೆ ಹರವಿ ಬ್ರಹ್ಮಾಂಡದೊಳಗಿರೋ ಭೂಗೋಳ ವಿಸ್ತಾರವೆಲ್ಲವಲ್ಲೇ ಸ್ಥಿರವಾಗಿ ಪರಮಾದರಿ ಕೇಳಿದರೆ ದೇಶಗಳೆಲ್ಲ ಸರಸಾಗಿ ಪೇಳಿದರು ಸರಸಿಜಾಕ್ಷೇ. ಆಗ ಹೇಳ್ತಾ ಇದ್ದಾಳೆ, ಮತ್ತಂತ ಹೇಳ್ತೇನೆ, ಸ್ವಲ್ಪ ಹೊತ್ತಿಗೆ ಒಳ್ಳೆಯ ಉನ್ನತ ಅಶ್ವವನ್ನು ಏರಿ ಒಬ್ಬಳು ಹೆಂಗಸು ಬರ್ತಾ ಇದ್ದಾಳೆ ಕನ್ಯಾರ್ಥಿಯಾಗಿ. ಅವನು ಬರೋಕ್ಕಿಂತ ಮೊದಲೇ ನಿನ್ನ ಗಂಡನಿಗೆ, ಮೈದುನನಿಗೆ, ಮಗನಿಗೆ ಹೇಳು. ಆಮೇಲೆ ಮಗಳನ್ನು ಮತ್ತೊಮ್ಮೆ ಏಕಾಂತದಲ್ಲಿ ಕರೆದು ಇನ್ನೊಮ್ಮೆ ಕೇಳು. ನಾನು ಸುಳ್ಳು ಹೇಳೋದಿಲ್ಲ, ನಾನು ಇಡೀ ಬ್ರಹ್ಮಾಂಡವನ್ನು ತಿರುಗಿ ಬಂದವಳು, ನನಗೆ ಬೇರೆ ಯಾರಿಂದಲೇ ಏನು ಬೇಕಾಗಿಲ್ಲ. ಇನ್ನೊಬ್ಬರ ಹಿತವನ್ನೇ ಮಾಡುವುದೇ ನನ್ನ ಶ್ರೇಷ್ಠವಾದ ಕಾರ್ಯ. ನೋಡಿ, ಹಾವು ಕಚ್ಚಿದವರಿಗೆ ಹಾವಿನ ಇದನ್ನು ಬಿಡಿಸಲು ಅಂತಹ ಆ ಮಂತ್ರವೂ ನನಗೆ ಗೊತ್ತಿದೆ. ಆಮೇಲೆ ಹೇಳ್ತಾ ಇದ್ದಾಳೆ, ಉರಿತಾ ಇರೋ ಬೆಂಕಿಯನ್ನು ನುಂಗುವಂತಹ ಧೈರ್ಯ ನನಗಿದೆ. ಹರಿಯುವ ಹಾವನ್ನು ಹೋಗಿ ಹಿಡಿದು ಆ ವಿಷವನ್ನು ತೆಗೆದು ಅದನ್ನು ಮಾಡಬಲ್ಲ ನಾನು ಮಾಡ್ತೇನೆ. ಸತ್ತವರನ್ನು ಬದುಕಿಸುವ ಶಕ್ತಿಯೂ ನನಗಿದೆ. ಇಡೀ ಬ್ರಹ್ಮಾಂಡವನ್ನು ಲಕ್ಷ್ಮಿಯನ್ನು ಸಿಂಬೆಯನ್ನು ಮಾಡಿ ಇಡೀ ಬ್ರಹ್ಮಾಂಡವನ್ನು ಯಾರ ಆಧಾರವಿಲ್ಲದೆ ಬಯಲೊಳಗೆ ಕುಳಿತಿರುವಂತಹ ಆ ಪರಮ ಪುರುಷನಾಗಿರುವಂತಹ ಪರಮಾತ್ಮನ ಬಗ್ಗೆಯೂ ನನಗೆ ಗೊತ್ತಿದೆ. ಬ್ರಹ್ಮಾಂಡದ ಒಳಗಿರುವಂತಹ ಭೂಗೋಳದ ವಿಸ್ತಾರವೂ ನನಗೆ ಗೊತ್ತಿದೆ. ನೀ ಬೇಸರದೆ ಕೇಳಿದ್ರೆ ಎಲ್ಲ ಹೇಳ್ತೇನೆ ಅಂತ ಹೇಳ್ತಾರೆ. ಕೊರವಿ ಮಾತನ್ನು ಕೇಳಿ ಹಿರಿ ಹೆಕ್ಕಿ ಹೆಕ್ಕು ತರಸಿ ಮಾತನಾಡಿದಳಾಗುವರ ಧರ್ಮದೇವಿ. ನೀ ಸರಿಯ ನಿನ್ನ ಮಾತಿಗೆ ಹರುಷವಾಯಿತು ಎನಗಿಂದು, ಧನ್ಯಳಾದೆನು ನಾನು ನಿನ್ನಂತ ಕೊರವಿ ಇನ್ನೊಬ್ಬಳನ್ನು ನಾ ಕಾಣೆ. ಇನ್ನು ನೀ ಹೇಳಿದಂತೆ ಮುನ್ನ ನಾ ಮಾಡುವೆ ನಿನ್ನ ಮಾತಿನ ಹೊರತು ಇಲ್ಲೇ. ಭುವನ ವಿಲಕ್ಷಣದವಳೆ ನಿನ್ನನ್ನು ನೋಡಿಯವೆ ಎಕ್ಕವು ಎರಡು ಕಣ್ಣು, ನವನವ ತೋರುವ ಸವಿಯ ಮಾತನ್ನು ಕೇಳಿ ಕಿವಿಯೆರಡು ಹಿಕ್ಕಿದವು. ಹೋಗಿ ಬ್ರಹ್ಮಾಂಡವೆಲ್ಲ ಹೇಗೆ ತಿರುಗಿ ಬಂದೆ, ಹೇಗಿರುವುದು ಬ್ರಹ್ಮಾಂಡ, ಯೋಗಿ ಪರಮ ಪುರುಷ ಹೇಗೆ ಧರಿಸಿಯನು, ಹೇಗೆ ಭೂಗೋಳ ವಿಸ್ತಾರ. ಬೇಸರಿಲ್ಲದೆ ಎಷ್ಟು ದೇಶ ತಿರುಗಿ ಬಂದೆ, ಲೇಸಾಗಿ ಪೇಳನ್ನ ಮುಂದೆ ಶ್ರೀಶ ಶ್ರೀಮದಾನಂತಾದ್ರೀಶ ಕೊರವಿ ಮಂದಹಾಸದಲ್ಲಿ ನುಡಿದಳು. ಕೊರವಿ ಮಾತನ್ನು ಕೇಳಿ ರಾಣಿ ಸಂತೋಷದಿಂದ ಇದು ಮಾಡಿ, ಧರ್ಮದೇವಿಯಾಗಿರುವಂಥ ಈ ಕೊರವಿಯೇ, ನಿನ್ನ ಮಾತು ಕೇಳಿ ನಂಗೆ ಸಂತೋಷ ಆಗಿದೆ, ನನ್ನ ಕಿವಿಗೆ ಆನಂದವಾಗಿದೆ. ಬ್ರಹ್ಮಾಂಡವೆಲ್ಲ ತಿರುಗಿ ಬಂದಿದೆ ಅಂತ ಹೇಳ್ತೀವಿ, ಆ ಬ್ರಹ್ಮಾಂಡ ಹೇಗಿದೆ ಅದೆಲ್ಲ ಹೇಳು, ನಾ ಬೇಸರಿಲ್ಲದೆ ಎಲ್ಲವನ್ನು ಕೇಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆ ಭೂಗೋಳ ಖಗೋಳ ವಿಸ್ತಾರವನ್ನು ಬರೀ ಹಾಡ್ತೇನೆ, ಅದನ್ನು ಕೇಳ್ರಿ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಭೂಲೋಕದೊಳಗಿರುವ ಬಾಲೆಯರೊಳಗೆ ಬಹು ಮೇಲಾದವಳೆ ನೀನು, ಕೇಳಮ್ಮ ನಾ ನಿನಗೆ ಪೇಳುವೆನು. ಹರುಷದಲ್ಲಿ ಕೇಳುವರು, ಆದರದೆ ಕೇಳಿದರೆ ಮತ್ತಿಷ್ಟು ಹೇಳುವರಿಗಾಗುವುದು ಉಲ್ಲಾಸ. ಆಲಿಸಿ ಕೇಳಮ್ಮ ಮೂಲ ಪೇಳುವೆನು, ಈ 7 ಲೋಕಕ್ಕೆ ಅಲ್ಲ ಆಲಯವಾಗಿರುವ ಸುವಿಶಾಲ ಬ್ರಹ್ಮಾಂಡದ ಹೊರಗಾಲೆ ಒಂದೆಲ್ಲ ಲೇಸಾಗಿರುವುದು ಮೂಲ ಅವ್ಯಾಕೃತ ಆಕಾಶ ತಾನೇ. ಅತ್ತಿತ್ತ 4 ಕಡೆ ಮತ್ತೆ ಮೇಲಕ್ಕೆ ಕೆಳಗೆ ಎತ್ತ ನೋಡಿದರು ಸುತ್ತಲ್ಲೇ ಬಯಲುಂಟು, ಮತ್ತಲ್ಲೇ ಪರಮ ಪುರುಷನೆಂಬ ಹರಿತಾನು ಅಂತರದಲ್ಲಿ ಕುಳಿತಿರುವ ಅಂತ ತಿಳಿಯಗೊಡದಲೇ. ಶಕ್ತಿ ನಾಮಕಳಾದ ಚಿತ್ತದೊಲ್ಲಭೆಯನ್ನು ಸುತ್ತಿ ಸೆಂಬಿಯ ಮಾಡಿ ನೆತ್ತಿಯ ಮೇಲಿಟ್ಟು
ಪತ್ನಿಯನ್ನು ಬ್ರಹ್ಮಾಂಡ ಸುತ್ತಲಿರುವುದು ಅದಕ್ಕೆ ಸಪ್ತ ಆವರಣ ಕ್ಲಪ್ತವಾಗಿ ಹೇಳ್ತಾಳೆ. ಹೇ ರಾಣಿ ಕೇಳಮ್ಮ, ಯಾರು ಸಂತೋಷದಿಂದ ಕೇಳ್ತಾರೆ ಅವ್ರು ಹೇಳಿಕ್ಕೆ ಇನ್ನೂ ಸಂತೋಷ ಆಗುತ್ತೆ. ಈ ದೊಡ್ಡದಾಗಿರುವಂತಹ ಬ್ರಹ್ಮಾಂಡ, 7 ಲೋಕಕ್ಕೆ ಆಲಯವಾಗಿರುವಂತಹ ಈ ಬ್ರಹ್ಮಾಂಡವು, ಆದಮೇಲೆ ಮೂಲ ಅವ್ಯಾಕೃತ ಆಕಾಶ ಇದೆ. ಎತ್ತ ನೋಡಿದರೂ ಎಲ್ಲ ಕಡೆ ನೋಡಿದರೂ ಬಯಲುಂಟು. ಪರಮಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಚಿತ್ತದೊಳಗೆಯಾಗಿರುವಂತಹ ಲಕ್ಷ್ಮೀ ದೇವಿಯನ್ನೇ ಸಿಬ್ಬೆಯನ್ನು ಮಾಡಿಕೊಂಡು ನೆತ್ತಿಯ ಮೇಲೆ ಈ ಬ್ರಹ್ಮಾಂಡವನ್ನು ಇಟ್ಟುಕೊಂಡಿದ್ದಾರೆ. ಶ್ರೀವಾಸುದೇವ ಪ್ರಥಮ ಆವರಣ, ಹೊರಗೆ ತಾಭಿಶ್ರೇ ವಿಷ್ಣು ತಿಳಿ ದ್ವಿತೀಯ ಆವರಣ, ತೃತೀಯ ದೇವ ಸಂಕರ್ಷಣನು ಕೇವಲಾಗಿ ಚತುರ್ಥಾವರಣ ಪ್ರತ್ಯುಮ್ನ ದೇವ, ಅದರೊಳು ಪಂಚಮಾವರಣ ಅನಿರುದ್ಧ ದೇವ ಗಿರಿಜಾನ ದೀವಾವರಣ, ಷಷ್ಠ ತಿಳಿ ದೇವಿ ಸಪ್ತಮಾವರಣವೆನಿಸುಳು ಮೂಲ ಪ್ರಕೃತಿ. ಹೇಳ್ತಾ ಇದ್ದಾರೆ. ಮೊದಲನೇ ಆವರಣ ಪರಮಾತ್ಮ, ಎರಡನೇ ಆವರಣ ಸಂಕರ್ಷಣ ರೂಪದಿಂದ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಸಂಕರ್ಷಣ ರೂಪದಿಂದ ಶ್ರೀ ವಿಷ್ಣು ಮೊದಲನೇ ಆವರಣ, ವಾಸುದೇವ ಮೊದಲನೇ ಆವರಣ, ಶ್ರೀ ವಿಷ್ಣು ಎರಡನೇ ಆವರಣ, ಸಂಕರ್ಷಣ 3ನೇ ಆವರಣ, ಪ್ರದ್ಯುಮ್ನ ದೇವರು 4ನೇ ಆವರಣ, 5ನೇ ಆವರಣ ಅನಿರುದ್ಧ, ಅದಾದಮೇಲೆ ವಿರಜಾನದಿ ಇದೆ ಆವರಣ, ಅದು 6ನೇದು. ಈ ರೀತಿಯಾಗಿ ಸಪ್ತಮ 7 ಆವರಣಗಳಿಂದ ಕೂಡಿ ಮೂಲ ಪ್ರಕೃತಿ 7ನೇ ಭಾವದಲ್ಲಿ ತಿಳಿ 3 ಆವರಣ 3 ಗುಣ ಆವರಣದೊಳಗೆ ಮಹತ್ವತ್ತ ಮುಂದಾವರಣ, ಅದರೊಳಗೆ ಅಹಂಕಾರ ತತ್ತ ಮತ್ತಾವರಣದ 5 ಪಂಚಭೂತಗಳು, ಅದಕ್ಕಿಂತ ಮತ್ತೊಳಗೆ ಉದಕುಂಟು ಸುತ್ತೆಲ್ಲ, ಅದಕ್ಕೆ ಬಹಿರಾವರಣ ಉದಕವೆಂಬುದು, ಅದರೊಳಗೆ ಕೂರ್ಮ ರೂಪದಲ್ಲಿ ಪೊಂದಿಯ ವಿಷ್ಣು ಮುದದೆ ಬ್ರಹ್ಮಾಂಡದಡೆ, ಅದು 100 ಕೋಟಿಗಾವುದ ಉಂಟು ತಿಳಿ ಚಂದ್ರವದನೇ. ಅಪರ ಕರ್ಪರ ಖಡರ 50 ಕೋಟಿ ಮುದದೊಳಗೆ ವಿಸ್ತಾರ 50 ಕೋಟಿ, ಇದರೊಳಗೆ ತಳದಲ್ಲಿ ಉದಕವಿರುವುದು, ಅದರ ಪ್ರತಿಮಿತಿ ಕೇಳು 15 ಕೋಟಿಗಾವುದು ಉಂಟು ಚಂದಾಗಿ ಕೇಳು ಹೆಸರುಂಟು ಗರ್ಭೋದಕವು. ಕೇಳಮ್ಮ ಅದರೊಳಗೆ ಮೂಲ ಕೂರ್ಮನು ವಿಷ್ಣು ಮೇಲೆ ಕೂರ್ಮನು, ವಾಯು ಮೇಲೆ ಶೇಷನು, ತಾನು ಸಾಲ್ಬಿಡಿದ್ದು 1000 ವಿಶಾಲ ಹೆಡೆಗಳ ಮೇಲೆ ಒಂದಾದ ಮೇಲೊಂದು ಸಾಸಿವೆ ಕಾಳು ಇಟ್ಟಂತೆ ಭೂಗೋಳ ಪತ್ತಿಹನು. ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿ ಪರಮಾತ್ಮ ಕೂರ್ಮ ರೂಪದಿಂದ ಈ ಬ್ರಹ್ಮಾಂಡವನ್ನು ಹುಟ್ಟಿದ್ದಾನೆ. ಆ ಬ್ರಹ್ಮಾಂಡದನ್ನು ವಾಯುದೇವರು ಮೂಲ ಕೂರ್ಮಗಿದ್ದಾನೆ. ಆದ ಮೇಲೆ ವಾಯುದೇವರು ಶೇಷದೇವರು ಹೀಗೆ ಎಲ್ಲರೂ ಇದ್ದಾರೆ. ಮೂಲ ಗರ್ಭೋದಕ ಮೇಲೆ 10 ಕೋಟಿ, 1 ಲಕ್ಷ ಕಣ್ಣಿನ ಭೂಗೋಳ ಲಕ್ಷ ಪರಿಮಿತಿ, ಮುಂದೆ ಭೂಲೋಕದಾರಭ್ಯ ಮೇಲೆ ಸೂರ್ಯನ ತನಕ ಕೇಳು ಆಕಾಶ 1 ಲಕ್ಷ ಪರಿಮಿತು ಲೋಲೋಚನೆಯೇ. ಸುತ್ತ ಬ್ರಹ್ಮಾಂಡದೊಳಗೆ ಅತ್ಯಂತ ಮಧ್ಯಕಾದಿತ್ಯ ಮಂಡಲ ಉಂಟು, ಉತ್ತಮಳೆ ಕೇಳು ಆದಿತ್ಯ ಮಂಡಲ ಹಿಡಿದು ಮತ್ತೆ ಕರ್ಪರ ತನಕ ಸುತ್ತೆಲ್ಲ 4 ಕಡೆ ಮೇಲಕ್ಕೆ ಕೆಳಗೆ ಸಪ್ತ ಯೋಜನೆ 25 ಕೋಟಿ ಮೂಲ. ಶೇಷನ ತಲೆಯ ಮೇಲೆ ಪಾಷಾಣಮೆಯ ಮೂಲ ಭೂಮಿಯು ಉಂಟು, ಮೇಲುಂಟು ನರಕವೆಂಬ ಲೋಕ, ಮುಂದದರ ಮೇಲೆ ಸಾಲ್ಬಿಡಿದು 14 ಲೋಕಗಳುಂಟು ಲೇಸಾಗಿ, ಎಲ್ಲಕ್ಕೂ ಮೇಲೆ ವೈಕುಂಠ. ಹೇಳ್ತಾ ಇದ್ದಾರೆ. ಮೂಲಕುರ್ಮನ ಮೇಲೆ ಮೂಲಕುರ್ಮ ವಿಷ್ಣುದೇವರು, ಅದರ ಮೇಲೆ ವಾಯುಕುರ್ಮಗಿದ್ದಾರೆ, ಅದರ ಮೇಲೆ ಶೇಷದೇವರು 1000 ಹೆಡೆಗಳ ಮೇಲೆ ಈ ಭೂಗೋಳವನ್ನು ಒಂದು ಹೆಣ್ಣ ಸಾಸಿವೆ ಕಾಳು ಕೊಟ್ಕೊಂಡಿದ್ದಾರೆ. ಮೂಲದಲ್ಲಿ ಗರ್ಭೋದಕ, ಆಮೇಲೆ ಭೂಲೋಕದ ಸೂರ್ಯನ ತನಕ ಆಕಾಶ ಎಷ್ಟು ಲಕ್ಷ ಇದೆ ಅಂತ ಹೇಳ್ತಾರೆ. ಈ ಸುತ್ತ ಬ್ರಹ್ಮಾಂಡದೊಳಗೆ ಆದಿತ್ಯ ಮಂಡಲ, ಆ ಆದಿತ್ಯ ಮಂಡಲ ಹಿಡಿದು ಕರ್ಪರದವರೆಗೂ 4 ಕಡೆ 25 ಕೋಟಿ ಹೀಗೆ ಇದೆ. ಶೇಷದೇವರ ಮೇಲೆ ಭೂಮಿಯನ್ನು ಇಟ್ಕೊಂಡಿದ್ದಾರೆ. ಆ ಭೂಮಿ 14 ಲೋಕಗಳು ಅನ್ನುವಂತಹ ಭೂಮಿ ಇದೆ. ಈ ಲೋಕದ ಕೆಳಗೆ 7 ಲೋಕಗಳುಂಟು, ಈ ಲೋಕದಾರಭ್ಯ ಮೇಲೆ 7 ಲೋಕಗಳು ಕೇಳು, ಅವುಗಳ ಹೆಸರು ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಮೇಲೆ ಜನೋಲೋಕ, ಮೇಲೆ ತಪೋಲೋಕ, ಮೇಲುಂಟು ಸತ್ಯವೆಂಬ ಲೋಕ ತಿಳಿಯೇ. ಮಾತೆ ಈ ಲೋಕದ ಕೆಳಗೆ ಲೋಕಗಳು ನೀ ತಿಳಿ, ಅತಳವಿ ತಳಸುತಳವು, ಮತ್ತೆ ತಳಾತಳ ಮಹಾತಳ ರಸಾತಳವು, ಮೂಲದಲ್ಲಿ ಪಾತಾಳವೆಂದೆನಿಸಿ ನಾಥ ಶ್ರೀಹರಿಯಂಗ ಜಾತವಾಗಿ ಅಲ್ಲಿ ಆತನೇ ವಿರಾಟ ರೂಪಿ ಖ್ಯಾತನಾಗಿರುವ. ಹೇಳ್ತಾರೆ 14 ಲೋಕಗಳು. ಮೇಲೆ 7 ಲೋಕಗಳು ಯಾವುದು ಅಂತ ಹೇಳಿದ್ರೆ ಭೂಲೋಕ, ಮೇಲಿನ ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಈ ಲೋಕದ ಕೆಳಗೆ ಭೂಲೋಕ, ಭುವರ್ಲೋಕ, ಮೇಲೆ ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ಮೇಲೆ ತಪೋಲೋಕ, ಮೇಲೆ ಸತ್ಯಲೋಕ.
ಆಮೇಲೆ ಕೆಳಗೆ ಹೇಳ್ತಾ ಇದ್ದಾರೆ ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಅಂತ ಹೇಳಿ ಪರಮಾತ್ಮ ಇದನ್ನೆಲ್ಲ ತನ್ನ ಮೇಲೆ ಇಟ್ಕೊಂಡಿದ್ದಾನೆ. ಪಾತಾಳವನಂಗಾರು ರಸಾತಳವು ಎಂಬುದು ಆತನ ಹಿಂಬಳಪಾದ, ಆತನ ಹರಡು ಮಹಾತಳವು ತಳಾತಳವು ಎಂಬುದು ಆತನ ಕಳಕಾಲು, ಆತನ ಮೊಣಕಾಲು ಸುತಳವಿರುವುದು ಆತನ ತೊಡಗಿರುವುದು ಆತು ವಿತಳಾತಳವು ಆತನ ಪಕ್ಷಸ್ಥಳವು ಭೂತಳವೆನಿಸಿ. ನೋಡ್ರಿ, ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ವಿರಾಟ ರೂಪನಾಗಿ ಧರಿಸಿದ್ದಾನೆ ಅಂತ ಹೇಳಿ ಒಂದೊಂದು ಲೋಕ ಅವನ ಅಂಗಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆತನ ಅನಾವಿಖ್ಯಾತ ಭುವನೆನಿಸುವುದು, ಆತನ ಹೃದಯ ಪ್ರಖ್ಯಾತ ಸ್ವರ್ಲೋಕವುದು, ಆತನ ಕಂಠ ಸಂಜಾತ ಮಹವೆನಿಸುವುದು, ಆತನ ವದನವು ಸಂಭೂತ ಜನವೆನಿಸುವುದು, ಆತನ ಹಣೆಯು ವಿಖ್ಯಾತ ಪತಪವೆನಿಸುವುದು, ಆತನ ಶಿರು ಪ್ರಖ್ಯಾತ ವಧು ಸತ್ಯಲೋಕ, ಅವನ ತಲೆಯೇ ಸತ್ಯಲೋಕ ಅಂತ ಹೇಳ್ತಾ ಇದ್ದಾರೆ. ಇಡೀ ಪರಮಾತ್ಮನ ವಿಶ್ವರೂಪವನ್ನು ಹೇಳ್ತಾ ಇದ್ದಾರೆ. ಸುತ್ತೆಲ್ಲ ತಿರುಗಿ ಪೃಥ್ವಿ ನಾ ಬಂದೆ ಮತ್ತಿದರ ವಿಸ್ತಾರ ಚಿತ್ತಿಟ್ಟು ಕೇಳು. 50 ಕೋಟಿ ಜೊತೆಗೆ ಸಪ್ತದ್ವೀಪಗಳುಂಟು, ಮತ್ತಲ್ಲಿ ನಡುವೆ ಸುತ್ತಲೇ ಸಮುದ್ರಗಳು ಸಪ್ತ ಪರಿಮಿತಿಯಿಂದ ತಪ್ತವಾಗಿ ಇದು ಸಪ್ತಲೋಕ. 50 ಕೋಟಿ ವಿಸ್ತಾರವಾಗಿರುವಂತಹ ಸಪ್ತದ್ವೀಪಗಳಿದೆ, ಸುತ್ತಲೂ ಸಮುದ್ರ ಇದೆ. ಆ ಸಪ್ತದ್ವೀಪಗಳು ಯಾವ್ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂಬೋ ಅಷ್ಟೇ ಕೇಳಿ ಸಪ್ತವೆಂಬುವ ದ್ವೀಪಗಳು, ಜಂಬೂ ದ್ವೀಪ, ಪಕ್ಷವೆಂಬುವ ದ್ವೀಪ, ಶಾಲ್ಮಲವೆಂಬುವ ದ್ವೀಪ ದ್ವೀಪ, ಇಂಬಾದ ಕುಶದ್ವೀಪ, ಕಂಬು ಕಂಠಿ ಕ್ರೌಂಚವೆಂಬುವ ದ್ವೀಪ, ಶಾಖವೆಂಬುವ ದ್ವೀಪ, ಪುಷ್ಕರೆಂಬುವ ದ್ವೀಪ, ಅಚಿಳೆ ಅಂಬುಜಾಕ್ಷೇ, ಈ ಎಲ್ಲ ದ್ವೀಪಗಳ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಬೋಧಿಸುವೇನು ಕೇಳು ನಿನಗೆ ಸಪ್ತೋದಧಿಗಳ ಇನ್ನು ಲವಣೋದಧಿ, ಈಕ್ಷರಸೋದಧಿಯು, ವಿಸ್ತುತ ಸುರೋದಧಿಯು, ಮುಂದಕ್ಕೆ ಘೃತೋದಧಿಯು, ದಧಿಯು ಮಂಡೋದಧಿಯು, ಕ್ಷೀರಸಾರೋದಧಿಯು, ದಿವ್ಯಸ್ವಾದೋದಧಿಯು, ತಿಳಿಯನೇ ಸ್ವಾದಬಲ್ಲವಡೆ. ಆ ಸಪ್ತ ಸಮುದ್ರಗಳ ಬಗ್ಗೆ ಹೇಳ್ತಾ ಇದ್ದಾಳೆ. ನೋಡ್ರಿ, ಹೇಳ್ತಾ ಇದ್ದಾಳೆ ಸಪ್ತಗಳು, ಲವಣೋದಧಿ, ಆಮೇಲೆ ಇಕ್ಷುರಸ ಅಂದರೆ ಇದು ಕಬ್ಬಿನ ರಸವಂತಹ ಇದು, ಆಮೇಲೆ ಘೃತದದಿ, ಒಂದು ತುಪ್ಪದ ದ್ವೀಪ, ಆಮೇಲೆ ಈ ರೀತಿಯಾಗಿ ಮೊಸರಿನ ದ್ವೀಪ, ಎಲ್ಲರ ಕೊನೆಗೆ ಕ್ಷೀರಸಾಗರ ಇದೆ. ಅಲ್ಲಿ ಅದು ಹೇಳ್ತಾ ಇದೆ. ಲಕ್ಷಗಾವುದ ಚಂಚಲ ಅಕ್ಷಿಜಂಬೂ ದ್ವೀಪ, ಲಕ್ಷದ್ವೀಪು 2 ಲಕ್ಷಗಾವುದ 4 ಲಕ್ಷ ಶಾಲ್ಮಲ 8 ಲಕ್ಷ ಕುಶದ್ವೀಪ 16 ಲಕ್ಷ ಕ್ರೌಂಚವು ಶಾಖ ಲಕ್ಷ 32 ಲಕ್ಷ 64 ಪುಷ್ಕರ ದೀಪ. ಇದರಂತೆ ತಿಳಿಯಮ್ಮ ಚದುರೆ ಸಾಗರ ಸಪ್ತ, ಅದರ ಸುತ್ತಲೇ ಸುವರ್ಣದ ಭೂಮಿ ಇರುವುದು, ಅದರ ಸುತ್ತುತ್ತೋ ವಜ್ರದ ಭೂಮಿ ಮುಂದೆ ಸ್ವರ್ತದಲ್ಲೇ ಸುತ್ತಲೇ ಆವಾವ ಪರಿಯಗಿರಿ ಉಂಟು, ಸುರತಿ ಲೋಕಾಲೋಕವದು ತಿಳಿಯೇ ನೀನು. ಮತ್ತೆ ಹೇಳ್ತಾ ಇದ್ದಾನೆ ಗುರುವಜ್ಜಿ ಹೇಳ್ತಾ ಇದ್ದಾರೆ ಸಪ್ತ ಸಮುದ್ರಗಳು. ಆ ಸಪ್ತ ಸಮುದ್ರಗಳಾದ ಮೇಲೆ ದ್ವೀಪಗಳಿದೆ. ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಪುಷ್ಕರ ದ್ವೀಪ ಅಂತ ಹೇಳಿ. ಇದರ ಸುತ್ತ ಸುವರ್ಣದ ಭೂಮಿ, ವಜ್ರದ ಭೂಮಿ, ಈ ರೀತಿಯಾಗಿ ಅನೇಕ ಗಿರಿಗಳಿವೆ, ಪರ್ವತಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಇಡೀ ಬ್ರಹ್ಮಾಂಡದ ವಿಸ್ತಾರವನ್ನೇ ಹೇಳ್ತಾ ಇದ್ದಾರೆ, ವಿವರವನ್ನು ಹೇಳ್ತಾ ಇದ್ದಾರೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅದರ ಸುತ್ತಲೇ ಇರುವುದು ಅಂಧಂತಮ, ಅದರ ಸುತ್ತಲೇ ಇರುವುದು ಘನೋದಕ, ಅದರ ಸುತ್ತಲೇ ಇರುವುದು ಅನಂತಾಸಂಗ, ಅದರ ಸುತ್ತಲೇ ಇರುವುದು ಅಂಡಕರ್ಪರವು, ಅದು ಬಲ್ಲೆ ನೀನು ಹೇಳಿದೆ ಮುಂಚೆ ನಾನು ಹೇಳ್ತಾ. ಅದರ ಸುತ್ತಲೇ ಅಂಧಂತಮ ಇದೆ, ಅದರ ಸುತ್ತ ಘನೋದಕ ಇದೆ, ಅದರ ಸುತ್ತ ಅನಂತಾಸನ ಇದೆ, ಅಂಡಕರ್ಪರವು ಅಲ್ಲೇ ಇದೆ ಅಂತ ಹೇಳ್ತಾರೆ. ಹೆತ್ತವನಿ ಕೇಳೆ ಮತ್ತೆ ಸ್ವರ್ಣದ ಭೂಮಿ, ಕ್ಲಪ್ತ ಪೇಳುವನಿ 84ರ ಮೇಲೆ, 1/2 ಲಕ್ಷದ ಕಟ್ಟಿರುವುದು ವಜ್ರಯುಕ್ತ ಭೂಮಿಯು, ಲಕ್ಷ ಕ್ಲಪ್ತ 1.5 ಸುತ್ತಲೋಕ ಕ್ಲಪ್ತ ಕೇಳು ನೀ 50,000 50 ಲಕ್ಷ, ಸಪ್ತಕೋಟಿಯ ತಮಸು ಕ್ಲಪ್ತ ಲಕ್ಷವು, ಹೀಗೆ ಹತ್ತಿರುವ ದಧಿಯು ಘನೋದಕವು ಸಪ್ತಕೋಟಿಯ ಮೇಲೆ, ಸಪ್ತಕೋಟಿಯೇ ಮತ್ತೆ ಕ್ಲಪ್ತದರೊಳಗೆ ಲಕ್ಷ ಕಡಿಮೆ ತಿಳೆ ಮತ್ತನಂತಾಸನವು, ಕ್ಲಪ್ತ ಲಕ್ಷವು 3 ಸುತ್ತಲೇ ಒಳಗೆ ಮಧ್ಯವರ್ತಿ ಜಂಬೂ ದ್ವೀಪ, ಮಧ್ಯಭೂಮಿಯ ಹಿಡಿದು ಕರ್ಪರ ತನಕ ನೋಡಿದರೆ 25 ಕೋಟಿ. ಮಾತೇಳು ಸುವರ್ಣದ ಭೂಮಿ ಇದೆ, ಅದು ಎಷ್ಟು 84 ಲಕ್ಷ. ಅದಕ್ಕೆ ಹತ್ತಿಕೊಂಡು ವಜ್ರಯುಕ್ತವಾಗಿರುವಂಥ ಭೂಮಿ ಇದೆ, ಅದು ಎಷ್ಟು ಲಕ್ಷ ಅಂತೆಲ್ಲ ಹೇಳ್ತಾ ಇದೆ. ಅದಾದ ಮೇಲೆ ಹೇಳ್ತಾ ಇದ್ದಾಳೆ ತಮಸು ಇದೆ, ಅದಾದ ಮೇಲೆ ಅನಂತಾಸನ,
ಸಪ್ತಕೋಟಿ ಅದಾದ ಆಮೇಲೆ ಅನಂತ ಅದು ಮಧ್ಯದಲ್ಲಿ ಜಂಬೂ ದ್ವೀಪ ಇದೆ. ಆ ಜಂಬೂ ದ್ವೀಪ 25 ಕೋಟಿ ಇದೆ ಅಂತ ಹೇಳ್ತಾರೆ. ಜಂಬಾಲಜಾಕ್ಷಿ ಕೇಳು, ಜಂಬೂ ದ್ವೀಪದಲ್ಲಿ ಬರ 9 ಖಂಡಗಳು ಎಂಬಾಗಿ ಒಂದೊಂದೇ 9,000 ಎಂಬುಗಾವು ದಹ್ಯವು 9 ಖಂಡನೇಕೆಂಬ ನಾವು ನಿನಗೆ ಬಿಂಬಿಸುವೆ ಕೇಳು ಚಂದ್ರಬಿಂಬವದನೇ. ವರಯಾವತ ಖಂಡ, ವರಕೇತುಮಾಲ ಖಂಡ, ವರ ರಮ್ಯಕ ಖಂಡ, ವರ ಹಿರಣ್ಮಯ ಖಂಡ, ಕುರುಖಂಡ, ಭದ್ರಾಶ್ವ ಸರಸವಾಗ್ಯ ಖಂಡ, ಹರಿವರ್ಷ ಖಂಡ, ಕೆಂಪುರುಷವೆಂಬ ಖಂಡ, ಈ ಭರತ ಖಂಡ. ಆಮೇಲೆ ಎಲ್ಲ ದ್ವೀಪಗಳ ಬಗ್ಗೆ ಜಂಬೂ ದ್ವೀಪ ಹೇಳ್ತಾ ಇಳಾವೃತ ಖಂಡ, ಕೇತುಮಾಲಾ ಖಂಡ, ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ, ಆಮೇಲೆ ಈ ಭರತ ಖಂಡ, ಕೆಂಪುರುಷ ಖಂಡ, ಆಮೇಲೆ ಭರತ ಖಂಡ. ಗುರುತದಿಂದಲೇ 8 ಪರ್ವತಗಳು ಏಹವು ಸರಸಾಗಿ ಎಲ್ಲಕ್ಕೂ 2,000 ಪರಿಮಿತಿಯು ಅವು ಇಲ್ಲೇ ನವಖಂಡಕ್ಕೆ ಮರ್ಯಾದೆ ತಿಳಿಬಹು ಮರ್ಯಾದೆಯವಳೇ. ಸರಸಾಗಿ ಕೇಳಿ ಗಿರಿಗಳು ಮಾಲ್ಯವಾನ್ ಗಿರಿ, ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ ಗಿರಿಯು, ಗಿರಿಗಂಧಮಾದನು, ಗಿರಿ ನಿಷದವೆಂಬುದು, ಗಿರಿ ಹೇಮಕೂಟವರ ಹಿಮಾಲಯವೋ. ನೋಡ್ರಿ, ಸಮುದ್ರ ಆಯಿತು, ಎಲ್ಲ ಆಯಿತು. ಈಗ ಪರ್ವತಗಳ ಹೆಸರು ಹೇಳ್ತಾ ಇದ್ದ. ಮಾಲ್ಯವಾನ್ಗಿರಿ, ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ಗಿರಿ, ಗಂಧಮಾದನಗಿರಿ, ನಿಷದವೆಂಬುವ ಗಿರಿ, ಹೇಮಕೂಟಗಿರಿ, ಹೇಮಕೂಟ ಹಿಮವತ್ ಪರ್ವತ, ಹಿಮಾಲಯ ಬರುತ್ತೆ. ಹೇಮಕೂಟ ಆದಮೇಲೆ ಶ್ರೇಷ್ಠವಾಗುತ್ತ ಹಿಮಾಲಯ. ಮಧ್ಯದಲ್ಲಿರುವುದು ಶುದ್ಧ ಚತುರಸ್ರಾಗಿ ಇದ್ದಿಳಾವರ್ತ ಖಂಡ, ಶುದ್ಧ ಕನಕಾತ್ಮ ಆಗಿದ್ದಂಥ ಮೇರುಗಿರಿ. ಉದ್ದಲಕ್ಷು ಅದರ ಮಧ್ಯದಲ್ಲಿರುವುದು ಕುಣಿಕೆ ಹೂವಿ ನಿಂತಿದ್ದ ಅದರಾಕೃತಿ ಬುದ್ಧಿವಂತಿಕೆ ಕೇಳೆ ಬುದ್ಧಿಯಿಂದ. ಮಧ್ಯದಲ್ಲಿ ಇಳಾವೃತ ಖಂಡ, ಮೇರುಗಿರಿ, ಅದರಲ್ಲಿ ಹೂವಿನಂತೆ ಇದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರೋದು. ಧರೆಯೊಳೆಯೇ ಉದ್ದನಟ್ಟಿರುವ 16,000 ಹೊರಗುದ್ದು 1,000 74 ನೀರು ತಿನ್ನೋದು ಕೇಳು ಮೇಲಿರುವುದು ಅಡ್ಡಾಗಲು ಸರಸಾಗಿ 32,000 ತಳಕೆ ಇರುವ 16,000 ಅಡ್ಡಗಲವು ಪರಿಮಿತಿ ಕೇಳೇ. ಆ ಧರೆಯ ಪರಿಮಿತಿಯನ್ನು ಇಲ್ಲಿ ಆ 1,000ದ ಬಗ್ಗೆ ಹೇಳ್ತಾರೆ. ಕ್ಲಪ್ತದಲ್ಲಿ ಖಂಡ 9,000 ಇರಲು 10,000 ಮೇಲೆ 6,000 ವಿಸ್ತಾರ ಗಿರಿಯಲ್ಲೇ ಮತ್ತಿರುವುದು ಹೇಗೆಂದು ಚಿತ್ತ ಸಂಶಯ ಬೇಡ. ಸತ್ಯ ಆಮೇಲುವಿನ ಹೊರತಿಲಾಗದ ಖಂಡ ಸುತ್ತಲಿರುವ 9,000 ಒಂದೊಂದು ಖಂಡಗಳು ಎಷ್ಟಿದೆ, ಇಷ್ಟು ಸಾವಿರಗಳಿದೆ, ಇದೇನು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಸುಳ್ಳು ತಿಳ್ಕೊಬೇಡ, ಇದೆಲ್ಲ ಸರಿಯಾಗೇ ಹೇಳ್ತಾ ಇದ್ದಾಳೆ. ಶುದ್ಧ ಪಶ್ಚಿಮ ಪೂರ್ವಕ್ಕಿದ್ದಂಥ ಲವಣ ಸಮುದ್ರ ಅವಧಿಯೂ ಆಗಿದ್ದು ಕೇತುಮಾಲಾ ಭದ್ರಾಶ್ವ ಖಂಡಗಳು ಮದ್ದಳೆಯತ್ತ ಪರಿತಗ್ಗು ಇದ್ದ ಕಾರಣದಿಂದ ಒದ್ದು ಬರುವುದು ನೀರು ಶುದ್ಧ ಲವಣ ಭೂಮಿ 9,000. ಆಮೇಲೆ ಲವಣ ಸಮುದ್ರ ಇದೆ, ಕೇತುಮಾಲಾ ಖಂಡ, ಇದೆಲ್ಲ ತಿರುಗಿ ಬರುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರಿಣಾಕ್ಷಿ ದಕ್ಷಿಣಕ್ಕೆ ಹರಿವರ್ಷ ಖಂಡ, ಕೆಂಪುರುಷ ಖಂಡವು ಮತ್ತೆ ಸರಸಾಗಿ ಉತ್ತರಕ್ಕೆ ಪರಮರಮ್ಯಕ ಖಂಡ, ಹಿರಣ್ಮಯ ಖಂಡ ಸರಸಾಗಿ ಅವು ನಾಲ್ಕು ಕೊರೆದ ದಂಡಾಕಾರ ಪರಿಹ್ಯವು ನೋಡೆ. ಅಲ್ಲಿ ಉತ್ತರಾಬ್ಧಿ ಬದಿಯಲ್ಲಿರುವುದು ಕುರುಖಂಡ, ಅಲ್ಲೇ ದಕ್ಷಿಣದಲ್ಲಿರುವುದು ಬಲ್ಲಬ್ಧಿಯ ತೀರದಲ್ಲಿ ಭಾರತ ಖಂಡ. ಹುಲ್ಲಾಕ್ಷಿಣೀನು ಮರದಲ್ಲಿ ತಿಳಿ ಸಮವೆರಡು ಬಿಲ್ಲಿನಾಕಾರ. ಅದನ್ನು ಹೇಳ್ತಾ ಇದ್ದಾರೆ. ದಕ್ಷಿಣದಲ್ಲಿ ಹರಿವರ್ಷ ಖಂಡ ಇದೆ, ಕೆಂಪುರುಷ ಖಂಡ ಇದೆ, ಉತ್ತರಕ್ಕೆ ರಮ್ಯಕ ಖಂಡ, ಹಿರಣ್ಮಯ ಖಂಡ, ಇವೆಲ್ಲ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಳ್ಳೆ ದಂಡಾಕಾರದಂತೆ ಇವೆಲ್ಲ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಬದಿಯಲ್ಲಿ ಕುರುಖಂಡ, ಅದರ ದಕ್ಷಿಣದಲ್ಲಿ ಭಾರತ ಖಂಡ ಇದೆ. ಹುಲ್ಲಾಕ್ಷಿ ಕೇಳು ಹೇಗಿದೆ ಅಂದರೆ ಬಿಲ್ಲಿನಾಕಾರದಂತೆ ಇವೆ ಅಂತ ಹೇಳ್ತಾರೆ. ಗಿರಿಗಂಧಮಾದನ ಇರುತಿಹದು ಪೂರ್ವಕ್ಕೆ ವರಮಾಲ್ಯವಾನ್ ಗಿರಿ, ಇರುತಿಹದು ಪಶ್ಚಿಮಕ್ಕೆ ಗಿರಿ ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ ಎಂದು ಇರುತಿಹದು ಉತ್ತರಕ್ಕೆ ಗಿರಿ ನಿಷದವೆಂಬುದು ಗಿರಿ, ಹೇಮಕೂಟವರಗಿರಿ, ಹಿಮಾಲಯವೆಂಬುದು ಇರುವುದು ದಕ್ಷಿಣಕ್ಕೆ. ಅರಸಿನೀಯ 8 ಗಿರಿಯ ಆಕಾರಕ್ಕೆ ತಿಳಿಗೆರೆಯು ಗೆರೆಯು ಕೊರೆದಂತೆ ಹೇಳ್ತಾ ಇದ್ದಾರೆ. ಈ ಭರತಖಂಡಕ್ಕೆ ಗಂಧಮಾದನಗಿರಿ ಪೂರ್ವಕ್ಕೆ ಇದೆ, ಮಾಲ್ಯವಾನ್ ಗಿರಿ ಪಶ್ಚಿಮಕ್ಕಿದೆ, ನೀಲಗಿರಿ ಶ್ವೇತಗಿರಿ ಉತ್ತರಕ್ಕಿದೆ, ಉತ್ತರಕ್ಕೆ ಹೇಮಕೂಟಗಿರಿ ಇದೆ, ಹಿಮಾಲಯ ಅಂತ ಕರೀತಾರೆ ಅಂತ ಹೇಳಿ. ದಕ್ಷಿಣಕ್ಕೆ ಯಾವುದು ಎಲ್ಲ 4 ದಿಕ್ಕಿಗಿರುವಂತಹ ಗಿರಿಗಳು ಹೇಳ್ತಾ ಇರ್ತೀವಿ. ಸುತ್ತಗಿರಿಗಳ ಮಧ್ಯವರ್ತಿ ಎನಿಸುವ ಮೇರು ಮಧ್ಯಭಾಗವ ಹಿಡಿದು ಮತ್ತೆ ಸಾಗರ ತನಕ ಎತ್ತ ನೋಡಿದ್ರು 50,000 ಕ್ಲಪ್ತ ಸತ್ಯವಂತಿಯೇ ತಿಳಿಯ ಸತ್ಯವಾಣಿ. ಈ ಥರ ಎಲ್ಲ ಕಡೆಗೂ ಇದೆ, ಸಾಗರ ತನಕ ಎಲ್ಲ ನೋಡಿದರು ನಾನು ಸರಿಯಾಗಿ ಅಳತೆಯನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ.
ತೆಟ್ಟಾದ ಮೇರು ಬೆಟ್ಟದ ಮೇಲ್ ಕೇಳು ಅಷ್ಟದಿಗ್ಭಾಗದಲ್ಲಿ ಅಷ್ಟದಿಕ್ಪಾಲಕರ ಅಷ್ಟಗ್ರಹಗಳುಂಟು ನಟ್ಟ ಇರು ತೇರು ಸೃಷ್ಟಿಕರ್ತನ ಮನೆ ಶ್ರೇಷ್ಠವಾಗಿ ಬೆಟ್ಟದ ಮೇಲೆ 8 ದಿಕ್ಕಿನಲ್ಲಿ 8 ದಿಕ್ಪಾಲಕರ ಮನೆಗಳಿದೆ. ಮಧ್ಯದಲ್ಲಿ ಬ್ರಹ್ಮದೇವರ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮದೇವರ ಮನೆ ಇದೆ. ಮೇಲಂತರಿಕ್ಷದಲ್ಲಿ ಕಾಲಚಕ್ರವು ಅಲ್ಲೇ ಕೇಳು ಸೂರ್ಯನ ರಥದ ಗಾಳಿ ತಿರುಗುವುದಲ್ಲೇ ಮೂಲದಲ್ಲಿ ನಾನದರ ಮೂಲ ಪೇಳುವೆ ಮುಂಚೆ ಮೇಲೆ ವಿಸ್ತಾರುವ ಮೇಲೆ ಕೇಳೇ ಅಂತರಿಕ್ಷದಲ್ಲಿ ಕಾಲಚಕ್ರ, ಅಲ್ಲಿ ಸೂರ್ಯನ ರಥದ ಗಾಳಿ ತಿರುಗ್ತಾ ಇದೆ. ಅದೆಲ್ಲ ವಿಸ್ತಾರವನ್ನು ಹೇಳ್ತಾ ಇದೆ. ಮೂಲವಾನ್ ಮೇರುಗಿರಿ ಮೇಲೆ ಸುಮಾರ ಹರಿ ಮೂಲದಲ್ಲಿ ಮುಖ ಮಾಡಿ ಮೇಲೆ ಉತ್ಸವ ಮಾಡಿ ಶ್ರೀಲೇಂದಿರುವತ ಕಾಲಚಕ್ರಕ್ಕೆ ಅವನೇ ಮೂಲ ಆಧಾರ ತಿಳಿ ತೈಲಗಾಣದ ಖಣಿಯ ಮೇಲೆ ದಿಂಡಿನ ಪರಿಯೋ ಕಾಲಚಕ್ರವು ತಿಳಿಯ ಕಾಳಾಹವೇಣಿ ಪರಮಾತ್ಮನೇ ಶಿಂಶುಮಾರ ರೂಪದಿಂದ ಅಲ್ಲಿದ್ದಾನೆ. ಇಡೀ ದ್ವೀಪವನ್ನು ಹಿಡ್ಕೊಂಡಿದ್ದಾನೆ. ಮೂಲ ಪುಷ್ಕರ ದೀಪ ಮೇಲೆ ವಲಯಾಕಾರ ಮಾನಸೋತ್ತರಗಿರಿಯೋ ಹಿಡಿದ ಉದ್ದೆಷ್ಟು ಮೇಲಡ್ಡಾಗಲವು ಕೇಳು ದಶಹಸ್ರ ಮೇಲೆ ಸೂರ್ಯರಥನ ಗಾಳಿ ತಿರುಗುವುದೋ ಮೇಲೆ ಹೇಳ್ತಾ ಇದ್ದಾರೆ. ಪುಷ್ಕರ ದ್ವೀಪ ಅಲ್ಲಿ ಸೂರ್ಯನ ರಥ ಗಾಳಿ ಅಡ್ಡಗಳೆಷ್ಟಿದೆ ಅಂತಂದರೆ ಆ ಪುಷ್ಕರ ದ್ವೀಪದು ದಶಸಹಸ್ರ ಅಂತ ಹೇಳ್ತಾರೆ. ಅಲ್ಲಿ ರಥ ಓಡ್ತಾ ಇದೆ. ಸಪ್ತಾಶ್ವಗಳು ರಥಕ್ಕೆ ಕ್ಲಪ್ತವಾಗಿ ಆದಿತ್ಯ ರಥವದು ಜಗ್ಗಿ ಅಂತರಲೇ ಹಾರಿ ಅತ್ಯಂತ ಓಡುತ್ತ ಮೇರು ಸುತ್ತಲೇ ಪ್ರದಕ್ಷಿಣು ನಿತ್ಯ ಮಾಡುತ್ತೆಲು ಹೊತ್ತು ಗಳೆಯದಲೇ. ಆ ರಥ ಸೂರ್ಯ ರಥ ಹೇಗಿದೆ ಅಂತಂದರೆ ರಥ ಚೆನ್ನಾಗಿದೆ, ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾ ಇದೆ ಇಡೀ ಬ್ರಹ್ಮಾಂಡವನ್ನು. ಇದಕ್ಕೆ ಮುಂಭಾಗಕ್ಕೆ 60,000 ಸಂಖ್ಯೆ ಕ್ಲಪ್ತ ಮುನಿಗಳು ಸೂರ್ಯನ ಅತ್ಯಂತ ಸ್ತುತಿಸುವರು. ಗಾತ್ರ ಅಂಗುಷ್ಟ ಪಾತ್ರ ಪರಿಮಿತ ಅವರು ಎಲ್ಲರೂ ವಾಲಖಿಲ್ಲರೆಣಿಸುವರು. ಅಂಗುಷ್ಟ ಪರಿಮಾತ್ರ ಆಗಿರುವಂತಹ 60,000 ಋಷಿಗಳು ಅವರಿಗೆ ವಾಲಖಿಲ್ಯರು ಅಂತ ಇದ್ದಾರೆ. ಅವರು ಆ ರಥಕ್ಕೆ ಎದುರಾಗಿ ಸ್ತೋತ್ರ ಮಾಡುತ್ತಾ ತಿರುಗಾಡ್ತಾ ಇದ್ದಾರೆ. ಮತ್ತಲ್ಲೇ ಗಂಧರ್ವ ಅತ್ಯಂತ ಗಾಯನ ಒತ್ತಿ ಮಾಡು ತಲಿಹರು ಸಪ್ತಸ್ವರಗಳ ಮೆಟ್ಟಿ ಮತ್ತೆ ಸಂಗೀತ ಸಾಹಿತ್ಯದಿಂದ ಅಪ್ಸರು ನರ್ತನೆಯ ಮಾಡುವರು. ಮತ್ತೆ ಗರ್ಜಗಮನ ಕೇಳು ಮತ್ತವರು ಎಲ್ಲರೂ ಸಪ್ತ ಹಿಂಬರಿಕೆಯ ನಿತ್ಯ ನಡೆವರು ಮೆಟ್ಟಿ ಎತ್ತಿನಂತೆ. ಎಲ್ಲ ಅಲ್ಲಿ ನೋಡ್ರಿ, ಗಂಧರ್ವರು ಗಾಯನ ಮಾಡ್ತಾ ಇದ್ದಾರೆ, ಅಪ್ಸರಾಸ್ತ್ರೀಯರು ಸಪ್ತಸ್ವರದಿಂದ ಗಾಯನ ಮಾಡ್ತಾ ಇದ್ದಾರೆ. ಅಪ್ಸರಾಸ್ತ್ರೀಯರ ಸರಿಯಾಗಿ ಗಾಯನಕ್ಕೆ ನರ್ತನವನ್ನು ಮಾಡುತ್ತಾ ಆ ಸೂರ್ಯ ರಥಕ್ಕೆ ಮುಂದಾಗಿ ಹಿಂಭಾಗವಾಗಿ ನಡೀತಾ ಇದ್ದಾರೆ. ಕಾಲಚಕ್ರದಲ್ಲಿರುವ ಸಾಲಗ್ರಹಗಳು ಮತ್ತೆ ಕೇಳು ನಕ್ಷತ್ರಗಳು ಮೇಲೆ ದ್ವಪದ ತನಕ ಸಾಲು ಹಿಡಿದು ಪೇಳುವೆನು ಮೂಲಭೂಮಿಯ ಹಿಡಿದು ಮೇಲೆ ರಾಹು ತನಕ ಕೇಳು ಯೋಜನು 80,000 ಮೇಲ್ 10,000 ಮೇಲ್ ಸೂರ್ಯ ಮಂಡಲವು ಮೇಲ್ಲಕ್ಷದಲ್ಲಿ ಚಂದ್ರ ಮೇಲ್ಲಕ್ಷ ತಾರೆಗಳು ಮೇಲೆ 2 ಲಕ್ಷ ಕವಿ 2 ಮೇಲೆ 3 ಲಕ್ಷ ಬುಧ ಮೇಲೆ 2 ಲಕ್ಷ ಕುಜ 2 ಲಕ್ಷ ಗುರು ಮೇಲೆ 2 ಲಕ್ಷ ಶನಿ ಹೇಳ್ತಾ ಇದ್ದಾರೆ. ಆ ಸೂರ್ಯನ ಮಂಡಲ ಸುತ್ತ ತಿರುಗಾಡ್ತಾ ಇರಬೇಕಾದ್ರೆ ನಕ್ಷತ್ರಗಳಿವೆ, ಸಾಲು ನಕ್ಷತ್ರಗಳಿವೆ. ಧ್ರುವ ಪದವಿಯ ತನಕ ಈ ಭೂಮಿಯಿಂದ ಹಿಡಿದುಕೊಂಡು ರಾಹುಕೇತುವಿನ ತನಕ 90,000 ಇದೆ. ಅದರ ಮೇಲೆ ಸೂರ್ಯಮಂಡಲ.